ದೇಹ
ನಮಿಸುತ್ತಾ ಶ್ರೀ ಹರೀಶ್ ರಾಯ್ ಮಾಲಕತ್ವದ ಟೆಕ್ಸಲ್ ಗ್ರೂಪ್ ಆಫ್ ಕಂಪನೀಸ್ ಬ್ಯಾಂಗ್ಳೂರ್ ಇದರ ಗುರುವಂದನ ಅಭಿನಂದನ ಕೃತಿ ಲೋಕಾರ್ಪಣಾ ಕಾರ್ಯಕ್ರಮವು ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಬೇಜಾವರ ಅದೋಕ್ಷ ಜಪ ಮಠಾಧೀಶರು ಇವರ ದಿವ್ಯ ಉಪಸ್ಥಿತಿಯಲ್ಲಿ ನಡೆಯಲಿದೆ. ಎಲ್ಲ ಮಹನೀಯರು ಕೂಡ ವೇದಿಕೆಯಲ್ಲಿ ಚಿತ್ತೈಸಿದ್ದಾರೆ. ತಮಗೆಲ್ಲರಿಗೂ ವಂದಿಸುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಯಾವುದೇ ಕಾರ್ಯಕ್ರಮ ಸುಗಮವಾಗಿ ಮುಂದುವರಿಯಬೇಕಿದ್ದರೆ ಯಶಸ್ಸನ್ನು ಕಾಣಬೇಕೆಂಬುದಾಗಿ ಕಾಣುವ ದೇವರುಗಳನ್ನು ಮತ್ತು ಕಾಣದ ದೇವರುಗಳಿಗೂ ಕೂಡ ನಾವು ಕೈ ಮುಗಿಯುವ ಪ್ರಾರ್ಥಿಸುವುದು ನಮ್ಮ ನೆಲದ ಸಂಪ್ರದಾಯ. ಅದರಂತೆ ಕಾರ್ಯಕ್ರಮವನ್ನು ಪ್ರಾರ್ಥನೆಯ ಮುಖೇನ ಪ್ರಾರಂಭಿಸುತ್ತಿದ್ದೇವೆ. ಪ್ರಾರ್ಥನೆಗಾಗಿ ಶ್ರೀಮತಿ ಸರಿತಾ ಮತ್ತು ಬಡಗ ಇವರಿಗೆ. ಮಹಾಗಣಪತಿಂ ಮನಸಾ ಸ್ಮರಾಮಿ ಮಹಾಗಣಪತಿಂ ಮನಸಾ ಸ್ಮರಾಮಿ ಮಹಾಗಣಪತಿಂ ಮನಸಾ ಸ್ಮರಾಮಿ ಮಹಾಗಣಪತಿಂ ಮನಸಾ ಸ್ಮರಾಮಿ ವಸಿಷ್ಠ ವಾಮದೇವಾದಿ ವಂದಿತ ಮಹಾಗಣಪತಿಂ ಮಹಾದೇವಸುತಂ ಮಹಾದೇವಸುತಂ ಗುರುಗುಹಾನುತಂ ಮಹಾದೇವಸುತಂ ಗುರುಗುಹಾನುತಂ ಮಾರಕೋಟಿ ಪ್ರಕಾಶಂ ಶಾಂತಂ ಮಾರಕೋಟಿ ಪ್ರಕಾಶಂ ಶಾಂತಂ ಮಹಾಕಾವ್ಯನಾಟಕಾದಿಪ್ರಿಯಂ ಮಹಾಕಾವ್ಯನಾಟಕಾದಿಪ್ರಿಯಂ ಮೂಷಿಕವಾಹನ ಮೋದಕ ಪ್ರಿಯಂ ಮಹಾಕಾವ್ಯನಾಟಕಾದಿಪ್ರಿಯಂ ಮೂಷಿಕವಾಹನ ಮೋದಕ ಪ್ರಿಯಂ ಪಪ್ಪ ಮಗ ಮರಿ ಸನಿ ಸರಿ ಸಪ ಮಗ ಮ ಪದ ನಿ ಸರಿ ಗ ಮ ಮರಿ ಸರಿ ಸನಿ ಪ ಮ ಸನಿ ಪ ಮಗ ಮನಿ ಪ ಮರಿ ಗ ಮರಿ ರಿ ಸ ರಿ ಸ ಸನಿ ಪ ಮಗ ಮನಿ ಸರಿ ಗ ಮಹಾಗಣಪತಿಂ ಮನಸಾ ಸ್ಮರಾಮಿ ವಸಿಷ್ಠ ವಾಮದೇವಾದಿ ವಂದಿತ ಮಹಾಗಣಪತಿಂ ಮನಸಾ ಸ್ಮರಾಮಿ ವಸಿಷ್ಠ ವಾಮದೇವಾದಿ ವಂದಿತ ಮಹಾಗಣಪತಿಂ. 90ರ ಹರಯ ಹುಟ್ಟಿದಾಗ ತರಲಿಲ್ಲ, ಹೋಗುವಾಗ ಒಯ್ಯಲಾರೆ, ಸುಟ್ಟು ಸುಟ್ಟು ಸನ್ನಧರಲಾಯಿತು ದೇಹವು, ಕಷ್ಟವನ್ನು ಬಿಡಿಸು ಸೃಷ್ಟಿಗೊಡೆಯ ಎಂಬ ಜಾನಪದ ಮಾತಿನಂತೆ ತನ್ನ ಬದುಕಿನ ಏರುಪೇರುಗಳು ಕಷ್ಟ ಕೋಟಲೆಗಳನ್ನು ನಿವಾರಣೆಗೆ ತನ್ನ ಕ್ಷೇತ್ರದ ಶಂಕರನಾರಾಯಣ ಮಂತ್ರಾಲಯದ ರಾಯರಿಗೆ ಮೊರೆ ಹೋಗಿ ತಾನು ತೊಡಗಿಸಿಕೊಂಡ ವ್ಯವಹಾರದಲ್ಲಿ ಯಶಸ್ವಿಯನ್ನು ಕಂಡವರು ರಮೇಶ್ ರಾಯರು. ಇವರು ಸಮಚಿತ್ತದ ಬದುಕನ್ನು ಸಾಗಿಸಿ ಸಜ್ಜನಿಕೆಯ ವ್ಯಕ್ತಿಯಾಗಿ, ಅನುಭವದ ರತ್ನವಾಗಿ, ಕಿರಿಯರಿಗೆ ಮಾರ್ಗದರ್ಶಿಯಾಗಿ, ಎಲ್ಲರ ಒಡನಾಡಿಯಾಗಿ, ಜನರ ಸುಖ ಕಷ್ಟದಲ್ಲಿ ಭಾಗಿಯಾಗಿ ಸರ್ವರ ಪ್ರೀತಿಗೆ ಪಾತ್ರರಾದವರು. ಧರ್ಮಪತ್ನಿ ಶ್ರೀಮತಿ ವಾರಿಜರೊಂದಿಗೆ 60 ವರ್ಷಗಳ ದಾಂಪತ್ಯ ಜೀವನ ನಡೆಸಿ ಸಪ್ತಗಿರಿಯಲ್ಲಿ ಶ್ರೀಹರಿಯು ಪ್ರಕಾಶಿಸುವಂತೆ 3 ಪುತ್ರರನ್ನು ಮತ್ತು ಓರ್ವ ಪುತ್ರಿಯನ್ನು ಹಾಗೂ ಸೊಸೆಯಂದಿರು ಮತ್ತು ಮೊಮ್ಮಕ್ಕಳೊಂದಿಗೆ ಒಂದೇ ಜಗದ್ಗುರು ನಮ್ಮ ಪರಮಪೂಜ್ಯ ಗುರುಗಳಾದ ಮಧ್ವಾಚಾರ್ಯರ ವಂದಿಸುತ್ತಾ, ನಮ್ಮ ಅತಿ ಮೆಚ್ಚಿನ ಗುರುಗಳಾದ ಶ್ರೀ ಶ್ರೀ ವಿಶ್ವೇಶ್ವರ ತೀರ್ಥ ಶ್ರೀಪಾದ ನಮಿಸುತ್ತಾ, ಪರಮಪೂಜ್ಯ ಗುರುಗಳಾದ ಶ್ರೀ ಶ್ರೀ ವಿಶ್ವ ಪ್ರಸನ್ನ ಸ್ವಾಮೀಜಿಗಳಿಗೆ ಚರಣಗಳಿಗೆ ವಂದಿಸುತ್ತಾ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಸರ್ವರಿಗೂ ನಮಿಸುತ್ತಾ, ಮಾತಾ ಪಿತಾ ಆಶೀರ್ವಾದ ಪಡೆದು ನಮ್ಮ ತಂದೆಯವರ 90ನೇ ಜನ್ಮದಿನದ ಶುಭ ಸಂದರ್ಭದಲ್ಲಿ ಇಂದು ಗುರುವಂದನ, ಅಭಿನಂದನಾ ಹಾಗೂ ಕೃತಿ ಲೋಕಾರ್ಪಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ.
ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮನ್ನೆಲ್ಲ ಅನುಗ್ರಹಿಸಲು ಆಗಮಿಸಿರುವ ಶ್ರೀ ಶ್ರೀ ಪರಮಪೂಜ್ಯರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಬೆಂಗಳೂರಿನ ಖ್ಯಾತ ಉದ್ಯಮಿ ಸಮಾಜ ಸೇವಕರಾದ ಶ್ರೀ ರಾಮದಾಸ ಮಡಮಣ್ಣಾಯ ಇವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಅಭಾಗ್ಯತರಾಗಿ ಸಾಹಿತಿಗಳು, ಜ್ಞಾನಪದ ಸಂಶೋಧಕರು, ನಮ್ಮವರೂ ಆದ ಶ್ರೀ KL ಕುಂಡಂತಾಯ ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಉಪಸ್ಥಿತರಿರುವ ಬೆಂಗಳೂರಿನ ಶ್ರೀ ಲಕ್ಷ್ಮೀ ವೆಂಕಟೇಶ ಪ್ರತಿಷ್ಠಾನ ವಿಜಯಭಾರತಿ ವಿದ್ಯಾ ಸಮೂಹಗಳ ಸಂಸ್ಥೆಗಳ ಕಾರ್ಯದರ್ಶಿ ಶ್ರೀ ಶ್ರೀಕಾಂತ್ K ಇವರನ್ನು ಸ್ವಾಗತಿಸುತ್ತೇನೆ. ಇಂದು ಮಾಧ್ವ ವಾಂಗ್ಮಯ ತಪಸ್ವಿ ಮಹನೀಯರಾದ ವೇದಮೂರ್ತಿ ಶ್ರೀ ಗಣಪತಿ ಆಚಾರ್ಯ ಹಾಗೂ ಆಚಾರ್ಯ ವಿದ್ವಾನ್ ಪರ್ಕಳ ಕೇಶವ ಬಾಯರಿ, ಆಚಾರ್ಯ ವಿದ್ವಾನ್ ಸಾಂತೂರು ವಿಠ್ಠಲದಾಸ ಭಟ್, ಆಚಾರ್ಯ ವಿದ್ವಾನ್ ಪರ್ಕಳ ವೆಂಕಟೇಶ ಬಾಯರಿ, ವಿದ್ವಾನ್ ಕಡಿಯಾಳಿ ವಾದಿರಾಜ ಭಟ್, ಆಚಾರ್ಯ ವಿದ್ವಾನ್ ಅದ್ಯಂಪಾಡಿ ಹರಿದಾಸ ಭಟ್, ವಿದ್ವಾನ್ ಆನಂದ ತೀರ್ಥಾಚಾರ್ಯ ನಾಗಸಂಪಿಗೆ, ವಿದ್ವಾನ್ ಗುರುಪ್ರಸಾದ ಆಚಾರ್ಯ, ವಿದ್ವಾನ್ ರಾಮವಿಠ್ಠಲ ಆಚಾರ್ಯ, ಆಚಾರ್ಯ ವಿದ್ವಾನ್ ಹಿರ್ತರ ಸತ್ಯನಾರಾಯಣ ತೋಡ್ಚಲಾಯ, ಆಚಾರ್ಯ ವಿದ್ವಾನ್ ಪೂರ್ಣಪ್ರಜ್ಞ ವಿದ್ಯಾಪೀಠದ ಸರ್ವಗುರುಗಳು ಹಾಗೂ ವಿದ್ಯಾರ್ಥಿಗಳನ್ನು ಮತ್ತು ಇಲ್ಲಿ ಸೇವೆ ಸಲ್ಲಿಸಿರುವಲ್ಲ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಉಪಸ್ಥಿತಿ ಇರುವ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ನಮಸ್ಕಾರ. ಗುರುವಿನ ಹಾದಿಯಲ್ಲೇ ಸಾಗಿ ಬಂದವರು ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರು. ಮೊನ್ನೆ ತಾನೇ ಅಯೋಧ್ಯೆಯಲ್ಲಿ ನಿರ್ಮಾಣವಾದ ರಾಮ ಮಂದಿರದಲ್ಲಿ ಪುರುಷನಾಗಿ ಹುಟ್ಟಿದರೂ ಎಲ್ಲರ ದೃಷ್ಟಿಯಲ್ಲಿ ಪುರುಷೋತ್ತಮವಾದ ರಾಮನಿಗೆ ಪ್ರಾಣ ಪ್ರತಿಷ್ಠೆ ಮಾಡಿ, ಮಹಾಭಾರತದಲ್ಲಿ ಕೃಷ್ಣ ಪಾಂಚಜನ್ಯ ಓದಿದಂತೆ ಅಧರ್ಮ ಅಳಿಯಿತು ಧರ್ಮ ಬೆಳಗಿತು ಎಂಬುದರ ಸಾಂಕೇತಿಕವಾಗಿ ಅಯೋಧ್ಯೆಯಲ್ಲಿ ಪಾಂಚಜನ್ಯ ಮೊಳಗಿಸಿ ರಾಮರಾಜ್ಯದ ಕನಸನ್ನು ಕಂಡ ಪೂಜ್ಯರಿಗೆ, ಗುರುಗಳಿಗೆ ಪ್ರಣಾಮಗಳನ್ನು ತಿಳಿಸುತ್ತಾ ಶ್ರೀ ಹರೀಶ್ರಾಜ್ ದಂಪತಿ ಜೊತೆಗೂಡಿ ಗುರುಗಳನ್ನು ಗೌರವಿಸಬೇಕಾಗಿ ಹೇಳಿಕೊಳ್ಳುತ್ತಿದ್ದೇನೆ. ಗುರುವಂದನಾ ಕಾರ್ಯಕ್ರಮ. ಗುರುಗಳಿಗೆ ವಂದಿಸುತ್ತ ಇಂದಿನ ಸಭಾಧ್ಯಕ್ಷತೆ ವಹಿಸಿರುವಂತಹ ಶ್ರೀ ರಾಮದಾಸ ಮಡಮಣ್ಣಾಯ ಇವರನ್ನ ಹರೀಶ್ ರಾಯ್ ಇವರ ಸಹೋದರರಾಗಿರುವಂತಹ ಶ್ರೀ ಗಿರೀಶ್ ರಾಯ್ ಶಾಲನ್ನು ಹೊದಿಸಿ ಗೌರವಿಸಿ ಸ್ವಾಗತಿಸಬೇಕಾಗಿ ಹೇಳುತ್ತೇನೆ. ಶ್ರೀ ರಾಮದಾಸ್ ಮಡಮಣ್ಣಾಯ. ಅದೇ ರೀತಿ ಇಂದಿನ ಕಾರ್ಯಕ್ರಮಕ್ಕೆ ಅಭ್ಯರ್ಥರಾಗಿ ಬಂದಿರುವಂತಹ ಶ್ರೀ KL ಕುಂಡಂತಾಯರವರನ್ನು ಸಹೋದರರಾಗಿರುವಂತಹ ಶ್ರೀ ಗುರುಪ್ರಸಾದ್ ಪ್ರಕಾಶ್ ರಾಯ್ಸ್ ಅವರು ಶಾಲು ಹೊದಿಸಿ ಗೌರವಿಸಿ ಸ್ವಾಗತಿಸಿ ವೃಂದಾವನಸ್ಥರಾದ ಶ್ರೀ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿಯವರ ಭಗವದ್ಗೀತಾ ಪ್ರವಚನದ ಸಾರ ಸಂಗ್ರಹ ಗ್ರಂಥ ಗೀತ ಸಾರೋದ್ಧಾರ ಇದರ ಆಂಗ್ಲ ಆವೃತ್ತಿಯ 3ನೇ ಆವೃತ್ತಿಯನ್ನು ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರಿಂದ ಲೋಕಾರ್ಪಣೆಗೊಳ್ಳಲಿದೆ. ಈ ಕೃತಿಯ ಪರಿಚಯವನ್ನು ಪ್ರಾಚಾರ್ಯರಾಗಿರುವ ಆಚಾರ್ಯ ವಿದ್ವಾನ್ ತೀರ್ಥರ ಸತ್ಯನಾರಾಯಣ ತೋಡ್ತಿಲಾಯರು ಇವರು ಮಾಡಬೇಕಾಗಿ ಕೇಳಿಕೊಳ್ಳುತ್ತಾರೆ. ವಾಮನ ಮೂರ್ತಿಗಳಾದ ಪರಮಪೂಜ್ಯ ಶ್ರೀ ವಿಶ್ವೇಶ ತೀರ್ಥ ಶ್ರೀಪಾದರು
ಹುಬ್ಬಳ್ಳಿಯ ಚಾತುರ್ಮಾಸ್ಯದ ಪ್ರವಚನ ಕಾಲದಲ್ಲಿ ತಾವು ಹೇಳಿದ್ದರ ಸಂಗ್ರಹ ಸ್ವರೂಪವಾದದ್ದು ಶ್ರೀ ಗೀತಾ ಸಾರೋದ್ಧಾರ. ಭಗವದ್ಗೀತೆಯಲ್ಲಿ ಏನಿದೆ ಅನ್ನುವುದನ್ನು ಸಾಮಾನ್ಯ ಜನರು ಅರ್ಥೈಸಿಕೊಳ್ಳುವುದಕ್ಕೆ ಅತ್ಯಂತ ಉತ್ತಮವಾದ ಪಠ್ಯಗ್ರಂಥ. ಇವತ್ತಿಗೆ ಸುಮಾರು 75,000ಕ್ಕಿಂತ ಹೆಚ್ಚು ಪ್ರತಿಗಳು ಮಾರಾಟ ಆಗಿರ್ತಕ್ಕಂಥ ಗ್ರಂಥ. TTD ಮೂಲಕವಾಗಿ ಒಂದೇ ಬಾರಿಗೆ 50,000 ಪ್ರತಿಗಳು ಬೇರೆ ಬೇರೆ ಕಡೆಯಲ್ಲಿ ವಿತರಣೆಗೊಂಡಿದ್ವು. ಇದರ ಮೂಲಕ ಈ ಭಾರತೀಯ ಸಂಸ್ಕೃತಿಯನ್ನು ಅಭ್ಯುತ್ಥಾನಗೊಳಿಸುವುದಕ್ಕೆ ಸಾಧ್ಯ ಅಂತ ದೊಡ್ಡ ದೊಡ್ಡ ನ್ಯಾಯಾಧೀಶರು, ರಾಜಕಾರಣಿಗಳು ಕೂಡ ನಿರ್ಣಯಿಸಿದಂತಹ ಬಹಳ ಸುಂದರವಾದ ಗ್ರಂಥ. ಪ್ರತಿಯೊಬ್ಬರಿಗೂ ಮನಸ್ಸಿಗೆ ಮುಟ್ಟುವ ರೀತಿಯ ವಿದ್ವತ್ತೆಯ ಯಾವುದೇ ರೀತಿಯ ಕುಣಿದಾಟಗಳು ಹಾರಾಟಗಳಿಲ್ಲದ ವಿಷಯಗಳನ್ನು ಸ್ಪಷ್ಟವಾಗಿ ಮನಸ್ಸಿಗೆ ತಾಗಿಸುವ ನಿರೂಪಣೆ ಆ ಗ್ರಂಥದ ವಿಶೇಷ. ಇವತ್ತು ಕನ್ನಡಿಗರಿಗೂ ಎನ್ನಡ ಎಕ್ಕಡ ಅಂತ ಕೇಳುವ ಪರಿಸ್ಥಿತಿಯಲ್ಲಿ ಬೆಳೀತಾ ಇದ್ದೇವೆ. ಆ ಸ್ಥಿತಿಯಲ್ಲಿ ಇಂಗ್ಲೀಷಿನಲ್ಲಿ ಬಾಲಕರಿಗೂ ಮುಟ್ಟಿಸಬೇಕಾದ ಅನಿವಾರ್ಯತೆ ಬಂದಿದೆ. ಪೂಜ್ಯ ಶ್ರೀಪಾದರ ನಿರ್ದೇಶನವನ್ನು ಅನುಸರಿಸಿ ಶ್ರೀ ಆನಂದ ತೀರ್ಥಾಚಾರ್ಯ ನಾಗಸಂಪಿಗೆ ಅವರು ನಮ್ಮ ಪೂರ್ಣಪ್ರಜ್ಞ ಸಂಶೋಧನಾ ಮಂದಿರದ ನಿರ್ದೇಶಕರಾಗಿರುವ ಕಾಲ ಈಗ ಅವರು ವಿಶ್ರಾಂತರಾಗಿದ್ದಾರೆ. ಆವಾಗ ಅದನ್ನು ಇಂಗ್ಲೀಷಿಗೆ ತರ್ಜಮೆಗೊಳಿಸಿ ಮುದ್ರಣ ಆಯಿತು. 2,000ದಷ್ಟು ಮುದ್ರಣ ಆಗಿ ಈಗ 3,000ದ ಮುದ್ರಣ ಈಗ ನಡೀತಾ ಇದೆ. ಜನ ಬಹಳ ಇಚ್ಛೆ ಪಡುವಂಥದ್ದು ಕೇವಲ 4 ತಿಂಗಳಲ್ಲಿ ಪುನರ್ಮುದ್ರಣ ಬೇಕು ಅಂತ ಜನ ಅಪೇಕ್ಷೆ ಪಡ್ತಾ ಇದ್ದಾರೆ. ಆ ಅಪೇಕ್ಷೆ ಪಡುವವರು ತಾವೆಲ್ಲರೂ ಆಗಬೇಕು. ದೂರದಿಂದ ನೋಡ್ತಕ್ಕಂತಹ ದೂರ ಸಂಪರ್ಕ ಮಾಧ್ಯಮದ ಎಲ್ಲ ಮಿತ್ರರು ಅದನ್ನು ಅಪೇಕ್ಷೆ ಪಡಬೇಕು. ದೇಶದ ಸಂಸ್ಕೃತಿಯನ್ನು ಈ ಪುಸ್ತಕದ ಮೂಲಕ ಅರ್ಥೈಸಿಕೊಳ್ಬೇಕು. ಭಗವದ್ಗೀತೆಯ ಸಮಗ್ರ 18 ಅಧ್ಯಾಯಗಳ ಯಾವ ವಿಷಯವನ್ನೂ ಬಿಡದೆ ಪ್ರಮುಖವಾಗಿ ಜೀವನ ಸಂದೇಶ ಏನು, ಅಧ್ಯಾತ್ಮದ ಮೂಲ ತತ್ವಗಳನ್ನು ಹೆಚ್ಚು ಕುಟುಕದೆ ಜೀವನ ತತ್ವ ಏನು ಅಂತ ಬದುಕಿಗೆ ಬೇಕಾದ ಗ್ರಂಥ ಮಾರ್ಗದರ್ಶನ ಅದರಲ್ಲಿದೆ. ಸರ್ವರು ಪಡಿಬೇಕು. 120 ರೂಪಾಯಿಗಳು ಅದರ ಬೆಲೆ. ಕೃಷ್ಣಾರ್ಪಣ. ಈ ಕೃತಿಯ ಲೋಕಾರ್ಪಣೆಯ ಸಂದರ್ಭದಲ್ಲಿ 2 ಮಾತುಗಳು. ಈ ಕೃತಿ ಮುಗಿದಿತ್ತು. ನಾಗಸಂಪಿಗೆ ಆಚಾರ್ಯರು ರಿಟೈರ್ಡ್ ಆಗೋ ಸಂದರ್ಭ ನಮಗೆ ನಿರ್ದೇಶನ ಮಾಡಿ ಹೋದರು, ಇಷ್ಟಿಷ್ಟೆಲ್ಲ ಉಂಟು, ನೀವು ಮುಂದುವರಿಸ್ಕೊಂಡು ಹೋಗಬೇಕು. ಅದರಂತೆ ನಾವು ಮುಂದುವರೆದಾಗ ನಮಗೆ ಪ್ರಥಮವಾಗಿ ಸಿಕ್ಕಿದ್ದು ಗುರುಗಳ ಈ ಇಂಗ್ಲೀಷ್ ಅನುವಾದದ ಪುಸ್ತಕವನ್ನು ರೀಪ್ರಿಂಟ್ ಮಾಡಬೇಕು ಅಂತ. ನಾಗಸಂಪಿಗೆ ಆಚಾರ್ಯರು ಬಹಳ ಬುದ್ಧಿವಂತಿಕೆಯಿಂದ ಒಂದು ಕೆಲಸ ಮಾಡಿ ಹೋಗಿದ್ದರು. ಒಂದು ಟ್ರಸ್ಟ್ ಅಂತ ನಿರ್ಮಾಣ ಮಾಡಿ ಶ್ರೀಗಳವರ ಅಧ್ಯಕ್ಷತೆಯಲ್ಲಿ ಅದರಿಂದ ಅನೇಕ ಪುಸ್ತಕಗಳು, ಯಾಕೆಂದರೆ ನಮಗೆ ಸೆಂಟ್ರಲ್ ಗೌರ್ಮೆಂಟಿಂದ ಎಲ್ಲವೂ ಅನುದಾನ ಬರ್ತದೆ, ಆದರೆ ಪುಸ್ತಕಕ್ಕೆ ಹೆಚ್ಚಾಗಿ ಅನುದಾನ ಬರ್ತಿರಲಿಲ್ಲ ಮೊದಲು. ಈಗ ಪರವಾಗಿಲ್ಲ. ನಾಗಸಂಪಿಗೆ ಆಚಾರ್ಯ ಕಾಲದಲ್ಲಿ ತುಂಬ ಅನುದಾನ ತರಲಿಕ್ಕೆ ಬಹಳ ಕಷ್ಟ. ಅದಕ್ಕೆ ಅವರು ಏನು ಮಾಡಿದಂದರೆ ಅವರ ಶಿಷ್ಯರನ್ನೆಲ್ಲ ಸೇರಿಕೊಂಡು ಒಂದಿಷ್ಟು ಹಣ ಸಂಗ್ರಹ ಮಾಡಿ ಅದರಿಂದ ಪುಸ್ತಕ ತುಂಬ ಬಿಡುಗಡೆ ಮಾಡಿಸಿದರು. ನಾವು ಮುಂದುವರಿಬೇಕಾಗಿ ಆ ಟ್ರಸ್ಟಿನಿಂದ ನಾವು ತುಂಬ ಹಣವನ್ನು ಖರ್ಚು ಮಾಡ್ತಾ ಹೋದರೆ ಅದಕ್ಕೆ ಬೇರೆ ಬೇರೆ ತುಂಬ ಪುಸ್ತಕಗಳು ಬೇಕು. ಹಾಗಾಗಿ ಅವರೇ ಒಂದು ಮಾರ್ಗದರ್ಶನ ಮಾಡಿದರು, ಎಲ್ಲರನ್ನು ಭಗವದ್ ಭಕ್ತರ ಸಹಾಯದಿಂದ ಮುಂದುವರಿಬೇಕು ಅಂತ. ನಮಗೆ ಈ ನಮ್ಮ ಒಂದು ಇದು ಶುರುವಾದಾಗ ಇದನ್ನು ನಾವು ಹೇಗೆ ಮಾಡುವುದು ಯೋಚನೆ ಮಾಡಿದಾಗ ಪ್ರಥಮ ನಮಗೆ ಹೊಡೆದದ್ದು ನಮ್ಮವರೇ ಕೊಡವೂರಿನ ಹರೀಶ್ ರಾಯಸ್ ಅವರು. ಅವರನ್ನು ಒಂದೇ ಮಾತು ಕೇಳಿದ್ದು, ಹೀಗೆ ಗುರುಗಳ ಒಂದು ಪುಸ್ತಕ ಅನುವಾದ ಇಂಗ್ಲೀಷ್ ಅನುವಾದ ಆಗಲಿಕ್ಕುಂಟು, ನಿಮ್ಮಿಂದ ಅದು ಆಗಬೇಕು ಅಂತ. ಏನು ಮಾತು ಕೇಳಿಲ್ಲ ಅವರು, ಏನು ಯಾವುದು ಹೇಗೆ ಅಂತ ಆಗ್ಬೋದು, ಇಷ್ಟೇ ಅವರ ಮಾತು. ನಮಗೆ ಬಹಳ ಸಂತೋಷ ಅಂದರೆ ಅವರ ಒಂದು ಆ ಪೂರ್ಣ ಆ ಮನಸ್ಸಿನಿಂದ ಅವರು, ಒಳ್ಳೆಯ ಮನಸ್ಸಿನಿಂದ ಅವರು ಏನು ಕೊಟ್ಟರು ಅದು ಶುಭಾರಂಭ. ನಮಗೆ 20-25 ಪುಸ್ತಕ ಈಗ ಬಿಡುಗಡೆ ಆಗಲಿಕ್ಕೆ ಉಂಟು, ನಮ್ಮದು ರೀಪ್ರಿಂಟು ಹೊಸತ್ತೆಲ್ಲ. ಅದಕ್ಕೆ ನಮಗೆ ಈಗಾಗಲೇ ನಾವು ತುಂಬ ಜನರನ್ನೆಲ್ಲ ಮಾತಾಡಿದಾಗ ನಮಗೊಂದು 10 ಲಕ್ಷ ತನಕ ನಮಗೆ ಬೇರೆ ಬೇರೆ ಪುಸ್ತಕಕ್ಕೆ ಬಂದಿದೆ. ಅದರ ಶುಭಾರಂಭ ಮಾಡಿದ್ದು ಹರೀಶ್ ರಾಯಸ್ ಅವರಾದ್ದರಿಂದ ಅದು ನಮಗೆ ದೊಡ್ಡ ಒಂದು ಅನುಗ್ರಹ ಅಂತ, ಗುರುಗಳ ಒಂದು ಅನುಗ್ರಹದ ಒಂದು ರಕ್ಷೆ ಅಂತ ತಿಳ್ಕೊಂಡು ಈ ಪುಸ್ತಕಕ್ಕೆ ಬಿಡುಗಡೆಗೆ ಸಹಾಯ ಮಾಡಿದಂಥ ಹರೀಶ್ ರಾಯ್ ದಂಪತಿಗಳು ಗುರುಗಳಿಂದ ಒಂದು ಫಲಮಂತ್ರ ಸ್ವೀಕಾರ ಮಾಡಬೇಕು ಅಂತ. ಉತ್ತಮ ನಡತೆ, ಸೇವಾ ಮನೋಭಾವದ ಬಗ್ಗೆ ತಿಳಿಯಪಡಿಸಿ, ಬೌದ್ಧಿಕ ಮಟ್ಟ ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಹೆಚ್ಚಿಸಿ, ವಿದ್ಯಾಬುದ್ಧಿಯ ಜೊತೆಗೆ
ಆಳವಾದ ಜ್ಞಾನ, ಸಂಸ್ಕೃತಿ, ಸಂಸ್ಕಾರ ನೀಡಿ ಬದುಕು ಹಾಗೂ ರಾಷ್ಟ್ರವನ್ನು ಕಟ್ಟುವ ಉತ್ತಮ ನಾಗರಿಕನಾಗಿ ಮಾಡಿ ಇನ್ನೊಬ್ಬರ ಭವಿಷ್ಯವನ್ನು ರೂಪಿಸುವಲ್ಲಿ ಮಹತ್ತರ ಪಾತ್ರವನ್ನು ವಹಿಸುವ ಏಕೈಕ ಮಹಾನ್ ವ್ಯಕ್ತಿ ಎಂದರೆ ಅದು ಗುರು. ಎಲ್ಲರ ಭವಿಷ್ಯವನ್ನು ರೂಪಿಸಿದ ವಿದ್ಯಾಪೀಠದಲ್ಲಿ ವಿದ್ಯಾಪೀಠದ ಸೇವೆಗೈದ ಗುರುಗಳನ್ನ, ವಿದ್ವಾಂಸರನ್ನ, ಆಚಾರ್ಯರನ್ನ ಶ್ರೀ ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಈಗ ಅಭಿನಂದಿಸುತ್ತಿದ್ದೇವೆ. ಮಹನೀಯರ ಅಭಿನಂದನಾ ನುಡಿಯನ್ನ ಆಚಾರ್ಯ ವಿದ್ವಾನ್ ಶ್ರೀಕಾಂತ್ ಬಾಯಿ ಇವರಲ್ಲಿ ಕೇಳಿಕೊಳ್ತಾನೆ. ಮಾಲೇಂದ್ರೋತ್ಕಲ ಕಿರೀಟ ಶೋಭಿತ ಶಿರಸಂ ಪಂಕಜ ಮುಖ ಚರಣಂ ಶ್ರೀ ಶಂಕರನಾರಾಯಣಂ ಒಂದೇ. ನಾನು ಶಂಕರನಾರಾಯಣ ದೇವರ ಆ ವಾದಿರಾಜರು ರಚನೆ ಮಾಡಿದಂತಹ ಈ ಮಂಗಳ ಶ್ಲೋಕವನ್ನು ಹೇಳಿ ಪ್ರಾರಂಭ ಮಾಡ್ತಿದ್ದೇನೆ. ಯಾಕೆಂದರೆ ರಮೇಶ್ ರಾವ್ ದಂಪತಿಗಳು ಅವರು ನಮ್ಮ ಕೊಡವೂರಿನ ಒಂದು ರಾಯಸ್ ಫ್ಯಾಮಿಲಿಯ ಒಂದು ಪ್ರತಿಷ್ಠಿತ ವ್ಯಕ್ತಿ. ಬಹಳ ಹಿಂದಿನ ಕಾಲದಿಂದ, ಅಂದರೆ ಒಂದು 50 ವರ್ಷ 60 ವರ್ಷದ ಹಿಂದಿನಿಂದಲೂ ಕೂಡ ನಮ್ಮ ಅಜ್ಜ ಇಲ್ಲಿಗೆ ಬರ್ತಾಯಿದ್ರು. ರಾಯರ ಆರಾಧನೆ ಕಲೆಕ್ಷನ್ ಅಂತ ತುಂಬ ಸಹಾಯ ಮಾಡ್ತಿದ್ದರು ರಮೇಶ್ ರಾಯರ ಆ ಕಾಲದಲ್ಲಿ. ಅದು ಅವರ ಮಕ್ಕಳು ಕೂಡ ಇವತ್ತಿಗೂ ಕೊಡವೂರಿನ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ತುಂಬ ಮೊನ್ನೆಯೂ ಕೂಡ ಬಂದು ಕೊಟ್ಟು ಹೋಗಿದ್ದಾರೆ. ಹಾಗಾಗಿ ಅಂತಹ ಕೊಡುಗೈ ದಾನಿಗಳವರು. ಹಾಗಾಗಿ ಶಂಕರನಾರಾಯಣ ದೇವರ ಅನುಗ್ರಹ ಅವರಿಗೆ ಸದಾಕಾಲ ಅವರ ಫ್ಯಾಮಿಲಿ ಮೇಲೆ ಇರಲಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳಿಕೊಡ್ತಾ ಇದ್ದೇನೆ. ಇವತ್ತು ಅವರು ತಂದೆಯ 90ನೇ ವರ್ಷದ ಒಂದು ಸಮಾರಂಭ. ನಮಗೆಲ್ಲ ಗೊತ್ತಿದ್ದಾಗ ಈ ವರ್ಷದ ಸಮಾರಂಭ, ಹುಟ್ಟುಹಬ್ಬದ ಸಮಾರಂಭಗಳೆಲ್ಲ ಒಳ್ಳೆಯ ಪ್ರತಿಷ್ಠಿತ, ಅದು ಅವರವರ ಶ್ರೀಮಂತಿಗೆ ಅನುಗುಣವಾಗಿ ಪ್ರತಿಷ್ಠಿತ ಹೋಟೆಲ್ಗಳಲ್ಲೋ ಇನ್ನೊಂದು ಯಾವುದೋ ಒಂದು ಕಲ್ಯಾಣ ಮಂಟಪದಲ್ಲೋ ಕೇಕ್ ಕಟ್ ಮಾಡುವ ಮುಖಾಂತರ ಆಚರಣೆ ಮಾಡೋದು ಕಂಡುಬಂದು. ಈಗ ಅದೇ ಬೇಕೆಲ್ಲರಿಗೂ ಕೂಡ. ಆದರೆ ಹರೀಶ್ ರಾಯಸ್ ಅವರು ಮಕ್ಕಳೆಲ್ಲ ಸೇರಿಕೊಂಡು ಅವರೊಂದು ತೀರ್ಮಾನ ಮಾಡಿದರು, ಇದು ಸಾರ್ಥಕವಾದಂತಹ ಒಂದು ಸಮಾರಂಭ ಆಗಬೇಕು. ಯಾಕೆ ಅಂತ ಹೇಳಿದರೆ, ಲೌಕಿಕವಾಗಿ ನಾವು ಏನು ಮಾಡಿದರೂ ತತ್ಕಾಲಕ್ಕೊಂದು ಸಂತೋಷ ಕೊಡಬಹುದು. ಆದರೆ ಕೃಷ್ಣ ಹೇಳಿದ ಹಾಗೆ ಎತ್ತದಗ್ರೇ ಅಮೃತಮಿವ ಪರಿಣಾಮೇ ವಿಶೋಪಮಂ ತತ್ಸುಖಂ ರಾಜಸಂ ಪ್ರೋಕ್ತಂ ಅಂತ. ತತ್ಕಾಲಕ್ಕೆ ಕಜ್ಜಿಯನ್ನು ತುರಿಸಿದಾಗ ಮಾತ್ರ ಅದು ಖುಷಿ ಕೊಡಬಹುದು, ಮತ್ತು ಅದರ ಉರಿ ಅಸಖ್ಯ. ಅದರಂತೆ ಇಂತಹ ಲೌಕಿಕ ಕೆಲವೊಂದು ಸಮಾರಂಭಗಳು ತತ್ಕಾಲಕ್ಕಷ್ಟೇ ಅದರಿಂದ ಉಪಯೋಗ, ಮುಂದೆ ಅದರ ಪರಿಣಾಮ ಬೇರೆಯೇ ಇರ್ತದೆ. ಇದು ಹಾಗಲ್ಲ. ಇದು ಎತ್ತದಗ್ರೇ ವಿಷಮಿವ ಪರಿಣಾಮೇ ಅಮೃತೋಪಮಂ. ಇದನ್ನು ಸಂಯೋಜನೆ ಮಾಡಲಿಕ್ಕೆ ಬಹಳ ಕಷ್ಟಪಡಬೇಕು ಅವರು. ಅದೆಲ್ಲ ಹಾಗಲ್ಲ, ಫೋನ್ ಮಾಡಿ ಹೇಳಿದ್ರೆ ಎಲ್ಲೋ ಇದ್ದಾರೆ ಅದಕ್ಕೆ ಬೇಕಾದವರು. ಇದು ಹಾಗಲ್ಲ, ತುಂಬ ಕಷ್ಟಪಡಬೇಕು. ಆದರೂ ಕಷ್ಟಪಟ್ಟು ಸಂಯೋಜನೆ ಮಾಡಿದಾಗ ಇದರ ಫಲ ಅಮೃತಮಿವ, ಅದು ಅಮೃತಕ್ಕೆ ಸಮಾನವಾದ ಫಲ ಅಂತ. ಹಾಗಾಗಿ ಇವತ್ತು ಇವರು ಮಾಡುವಂತಹ ಈ ಕಾರ್ಯಕ್ರಮ ಇದು ತಂದೆಯವರ 90ನೇ ವರ್ಷದ ಸವಿ ನೆನಪಿನ ಕಾರ್ಯಕ್ರಮ. ಇದು ಇವರ ಮಕ್ಕಳು, ಇವರ ಮೊಮ್ಮಕ್ಕಳು ನೆನಪಿಟ್ಟುಕೊಳ್ಬೇಕು, ಅಂತಹ ಅದ್ಭುತವಾಗಿರತಕ್ಕಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದರೆ, ವಿದ್ವಾಂಸರನ್ನು ಸನ್ಮಾನ ಮಾಡುವುದಂದರೆ ಅದೊಂದು ದೊಡ್ಡ ಕಾರ್ಯಕ್ರಮ. ಜ್ಞಾನಿಗಳನ್ನು ಗುರುತಿಸಿ ಅವರನ್ನು ನಾವು ಅಭಿನಂದನೆ ಮಾಡುವುದೇನಿದೆ, ಅದಕ್ಕಿಂತ ನಮ್ಮ ಜೀವನದಲ್ಲಿ ಧನ್ಯತೆ ಇನ್ನೊಂದಿಲ್ಲ ಅಂತ ಹೇಳ್ತಾರೆ. ಭಾಗವತದಲ್ಲಿ ಕೃಷ್ಣ ಈ ಮಿಥಿಲಾಪಟ್ಟಣಕ್ಕೆ ಹೋಗ್ತಾನೆ. ಅಲ್ಲಿ ಬಹುಲಾಶ್ವ ಅಂತ ಒಬ್ಬ ರಾಜ, ಶ್ರುತಕೀರ್ತಿ ಅಂತ ಒಬ್ಬ ಅವನ ಭಕ್ತ, ಶ್ರುತದೇವ ಅಂತ, ಇಬ್ಬರ ಮನೆಗೂ ಒಟ್ಟಿಗೆ ಏಕಕಾಲಕ್ಕೆ ಹೋಗ್ತಾನಂತೆ. ಹೋಗುವಾಗ ಅನೇಕ ಬ್ರಾಹ್ಮಣ ಪಂಡಿತರನ್ನು ಕರ್ಕೊಂಡು ಹೋಗ್ತಾನೆ. ಕೃಷ್ಣ ಬಂದ ಅಂತ ಆ ಭಕ್ತರು ಸಂತೋಷದಿಂದ ಕೃಷ್ಣನ ಕಾಲು ತೊಳಿಲಿಕ್ಕೆ ಬರ್ತಾರೆ. ಕೃಷ್ಣ ಒಂದು ಮಾತು ಹೇಳ್ತಾನೆ, ನನ್ನ ಕಾಲು ತೊಳಿಬೇಡಿ ಅಂತ. ಯಾಕೆಂದರೆ ಅವನು ಹೇಳ್ತಾನಲ್ಲಿ, ನನಗೆ ನನ್ನ 4 ಭುಜಗಳು ಅತ್ಯಂತ ಪ್ರಿಯ, ಅದಕ್ಕಿಂತಲೂ ಅಧಿಕ ಪ್ರಿಯ ಬ್ರಾಹ್ಮಣರು ಅಂತ ಹೇಳ್ತಾನೆ. ಅಂದರೆ ಪಂಡಿತರು, ವಿದ್ವಾಂಸರು ಅಂತ. ಯಾಕೆ ಅಂತ ಹೇಳಿದರೆ, ನಾನು ಪ್ರಕಟ ಆಗುವುದು ವೇದದಿಂದ, ವೇದಾಂತಗಳಿಂದ. ಆ ವೇದಾಂತಗಳನ್ನು ತಮ್ಮ ನಾಲಿಗೆಯಲ್ಲಿ ಇಟ್ಟುಕೊಂಡು ಅದನ್ನು ನಿರಂತರ ಪ್ರಚಾರ ಮಾಡುವವರು ಜ್ಞಾನಿಗಳು. ಹಾಗಾಗಿ ಅವರ ಕಾಲನ್ನು ತೊಳೆದ್ರೆ ನನಗೆ ತೃಪ್ತಿ ಆಗ್ತದೆ ಅಂತ ಕೃಷ್ಣ ಹೇಳ್ತಾನೆ. ಹಾಗಾಗಿ ಜ್ಞಾನಿಗಳ ಪೂಜೆ ಎಂದರೆ ಅದು ಭಾಗವತ ಹೇಳಿದ ಹಾಗೆ ಎಲ್ಲ ಕಡೆಗೆ ತಿರುಗಿಕೊಂಡು ನಾವು ತೀರ್ಥಯಾತ್ರೆಗೆ ಅಲ್ಲಿಗೆ ಹೋಗ್ಬೇಕು, ಗಂಗೆಯನ್ನು ಹುಡ್ಕೊಂಡು. ಜ್ಞಾನಿಗಳು ಸ್ವತಃ ಭಗವಂತನನ್ನು ಹೊತ್ತುಕೊಂಡು ದೊಡ್ಡ ತೀರ್ಥರಾಗಿಯೇ ಬರ್ತಾರಂತೆ ಅವರು. ಹಾಗಾಗಿ ಅವರನ್ನು ಆರಾಧನೆ ಇದ್ದಲ್ಲಿ ಹೋಗಿ ಆರಾಧನೆ ಮಾಡಿದೆವು ಅಂತಾದರೆ ಅದಕ್ಕಿಂತ ದೊಡ್ಡ ಪುಣ್ಯ ಇನ್ನೊಂದಿಲ್ಲ ಅಂತ ಹೇಳ್ತಾರೆ. ಆ ದೃಷ್ಟಿಯಿಂದ ಅವರು ಈ 90ನೇ ವರ್ಷದ ಸಾರ್ಥಕತೆ, 90 ವರ್ಷ ದಂಪತಿಗಳು ಬಹಳ ಮಕ್ಕಳ ಈ ಒಂದು ಸಾತ್ವಿಕ ಕರ್ಮವನ್ನು ನೋಡಿಕೊಂಡು ಸಂತೋಷದಿಂದ ಇದ್ದಾರೆ. ನಮಗೆ ಇನ್ನೇನಿಲ್ಲ, ಅಷ್ಟು ಹಿರಿಯರಾದ ತಂದೆ ತಾಯಿಯರನ್ನು ಸಂತೋಷಗೊಳಿಸುವುದು ಬಿಟ್ಟರೆ ನಮ್ಮ ಜೀವನದಲ್ಲಿ ಇನ್ನೊಂದು ದೊಡ್ಡ ಯಜ್ಞ ಇಲ್ಲ. ಹಾಗಾಗಿ ಅವರಿಗೆ ಸಂತೋಷ ಆಗೋದು ಅಂದರೆ ಅವರಿಗೆ ಬೇರೇನಿಲ್ಲ. ವಿದ್ಯಾಪೀಠ ಅವರಿಗಿರುವುದೇ ವಿದ್ಯಾಪೀಠದ ಪಂಡಿತರು, ಇದೇ ಅವರದ್ದು ಜೀವನ. ಹಾಗಾಗಿ ಇಲ್ಲಿಯವರನ್ನು ಸನ್ಮಾನ ಮಾಡಿದರೆ ಒಳಗೆ ಕೂತ ಯಜಾವರ ವಿಶ್ವೇಶತೀರ್ಥರಿಗೂ ಸಂತೋಷ ಆಗ್ತದೆ, ಹಾಗೂ ಜ್ಞಾನಿಗಳ ಒಳಗಿರುವ ಭಗವಂತನಿಗೂ ಸಂತೋಷ ಆಗ್ತದೆ ಎಂಬ ದೃಷ್ಟಿಯಿಂದ ಈ ಒಂದು ಸಮಾರಂಭವನ್ನು ಇಲ್ಲಿ ಆಯೋಜಿಸಿದ್ದಾರೆ. ಅದರಲ್ಲಿ ಇಲ್ಲಿ 12 ಜನ ವಿದ್ವಾಂಸರನ್ನು ಗುರುತಿಸಿ
ಅವರಿಗೆ ಸನ್ಮಾನ ಮಾಡ್ತೀರಾ. 12 ಜನ ವಿದ್ವಾಂಸರು ಇಲ್ಲಿದ್ದಾರೆ ಅಂತ ಅರ್ಥ ಅಲ್ಲ, ಅನೇಕ ವಿದ್ವಾಂಸರಿದ್ದಾರೆ. ಆದರೆ ಅವರು ಒಂದು 12 ಜನರನ್ನು ಗುರುತಿಸಿ ಇಲ್ಲಿ ಒಂದು ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಅದು ಅವರು ಬಹಳ ಒಂದು ಮನಸ್ಸನ್ನು ಬಹಳ ಸಂತೋಷದಿಂದ ಸಾತ್ವಿಕ ಮನಸ್ಸಿನಿಂದ ಈ ಕಾರ್ಯಕ್ರಮ ಮಾಡಬೇಕು ಅಂತ ಅವರು ಹೊರಟಿದ್ದಾರೆ. ಹಾಗಾಗಿ ಇದಕ್ಕೆ ಪೂರ್ಣವಾಗಿ ಭಗವಂತನ ಅನುಗ್ರಹ ಇದೆ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಹಾಗಾಗಿ ಇನ್ನು ಮುಂದೆ ನಾನು 12 ಜನರ ಹೆಸರನ್ನು ಅವರ ಕಾರ್ಯದ ವ್ಯಾಪ್ತಿಯನ್ನು ಸ್ವಲ್ಪ ವಿಷಯದಲ್ಲಿ ಹೇಳ್ತಾ ಬರ್ತೇನೆ. ಅವರು ಗುರುಗಳ ಮುಖಾಂತರ ಮತ್ತು ದಂಪತಿಗಳ ಮುಖಾಂತರವಾಗಿ ಸನ್ಮಾನದ ಕಾರ್ಯಕ್ರಮ ನಡೀತದೆ. ಅಭಿನಂದನಾ ಪತ್ರವನ್ನು ಸ್ವೀಕರಿಸಿ ಮತ್ತೆ ಸನ್ಮಾನ ಪೀಠದಲ್ಲಿ ಆಸೀನರಾಗಿ ಕೇಳಿಕೊಳ್ತಿದ್ದೇನೆ. ವೇದಮೂರ್ತಿ ಶ್ರೀಯುತ ಗಣಪತಿ ಆಚಾರ್ಯ ದಯವಿಟ್ಟು ಅವರ ದಂಪತಿ ಸಹಿತವಾಗಿಯೇ ಬರಬೇಕು. ಅವರ ಧರ್ಮಪತ್ನಿ ವೇದಿಕೆಗೆ ಬಂದು ಸ್ವಾಮೀಜಿಯವರಿಂದ ಮಂತ್ರಾಕ್ಷತೆ, ಶಲ್ಯ ಹಾಗೂ ಶ್ರೀಯುತ ಕೊಡವೂರು ರಮೇಶ್ ರಾವ್ ಇವರ 90ನೇ ಜನ್ಮದಿನದ ಶುಭ ಸಂದರ್ಭದಲ್ಲಿ ಶ್ರೀ ವಿಶ್ವೇಶ ತೀರ್ಥ ಕರಕಮಲ ಸಂಜಾತರಾದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಇವರ ದಿವ್ಯ ಉಪಸ್ಥಿತಿಯಲ್ಲಿ ಅನುಗ್ರಹ ಸಮ್ಮಾನ. ವೇದಮೂರ್ತಿ ಶ್ರೀಯುತ ಗಣಪತಿ ಆಚಾರ್ಯ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿಯೇ ಓದಿ ಹಲವು ಜವಾಬ್ದಾರಿಗಳನ್ನು ನಿರ್ವಹಿಸಿ ಮಂಗಳೂರು ಉಡುಪಿ ಪ್ರಾಂತಗಳಲ್ಲಿ ಪೌರೋಹಿತ್ಯವನ್ನು ಜ್ಞಾನಪೂರ್ವಕವಾದಂತಹ ಪೌರೋಹಿತ್ಯವನ್ನು ಶ್ರದ್ಧೆಯಿಂದ ನಡೆಸಿ ಇದೀಗ ನಿವೃತ್ತರಾಗಿ ಜಪತಪಾದಿ ಅನುಷ್ಠಾನಗಳ ನಿರತರಾಗಿರುವ ಧಾರ್ಮಿಕ ಮಾರ್ಗದರ್ಶನದೊಂದಿಗೆ ಸಮಾಜದಲ್ಲಿ ಧರ್ಮಶ್ರದ್ಧೆ ಮತ್ತು ನೆಮ್ಮದಿಯ ಜೀವನಕ್ಕಾಗಿ ಯಾಜ್ಞಿಕ ವೃತ್ತಿಯ ಮೂಲಕ ಸಲ್ಲಿಸಿದ ಸೇವೆಯನ್ನು ಅನುಲಕ್ಷಿಸಿ ಮಾಧ್ವ ವಾಂಗ್ಮಯ ತಪಸ್ವಿ ಎಂಬ ಉಪನಾಮದಿಂದ ತಮ್ಮನ್ನು ಗೌರವಿಸಿ ತಮ್ಮ ಪೂಜ್ಯ ಮಾತಾಪಿತರಾದ ಶ್ರೀಮತಿ ವಾರಿಜಾ ಮತ್ತು ನಮ್ಮ ಪೂಜ್ಯ ಮಾತಾಪಿತರಾದ ಶ್ರೀಮತಿ ವಾರಿಜಾ ಮತ್ತು ಶ್ರೀ ರಮೇಶ್ ರಾವ್ ಇವರ 90 ತಮೋತ್ಸವ ಶುಭಾವಸರದಲ್ಲಿ ಈ ಸಮ್ಮಾನವನ್ನು ನೀಡುತ್ತಿದ್ದೇವೆ. ಸಮ್ಮಾನ ನೀಡಿ ಆಶೀರ್ವಾದ ಪಡೆಯುತ್ತಿರುವವರು ಶ್ರೀಯುತ ಹರೀಶ್ ರಾಯಸ್ ಮತ್ತು ಸಹೋದರರು, ಬೆಂಗಳೂರು. ಪ್ರಶಸ್ತಿ ಮಾಡಿ ಅನುಗ್ರಹಿಸುತ್ತಿರುವ ಪೂಜ್ಯರು ಶ್ರೀ ವಿಶ್ವಪ್ರಸನ್ನತೀರ್ಥ ಶ್ರೀಪಾದರು ಪೇಜಾವರ ಅಧೋಕ್ಷಜ ಮಠ. ಕ್ರೋಧಿ ಸಂವತ್ಸರದ ಜ್ಯೇಷ್ಠ ಶುಕ್ಲ ದಶಮಿ ದಿನಾಂಕ 16/6/2024, ಸ್ಥಳ ಪೂರ್ಣಪ್ರಜ್ಞ ವಿದ್ಯಾಪೀಠ, ಬೆಂಗಳೂರು. ಮುಂದಿನ ಅಭಿನಂದನೀಯ ಮಹನೀಯರು ಆಚಾರ್ಯ ವಿದ್ವಾನ್ ಪರ್ಕಳ ಕೇಶವ ಭಾಯಿ. ತಾವು ಸ್ವಾಮೀಜಿಯವರಿಂದ ಮಂತ್ರಾಕ್ಷತೆಯನ್ನು ಸ್ವೀಕರಿಸಿ ಶಲ್ಯ ಹಾಗೂ ಅಭಿನಂದನಾ ಪತ್ರವನ್ನು ಸ್ವೀಕರಿಸಿ ಸಮ್ಮಾನ ಪೀಠವನ್ನು ಆಸೀನರಾಗಿ ಕೇಳಿಕೊಳ್ಳುತ್ತಾ ಇದ್ದಾರೆ. ಮುಂದಿನ ಶ್ರೀಯುತ ಆಚಾರ್ಯ ವಿದ್ವಾನ್ ಪರ್ಕಳ ಕೇಶವ ಭಾಯಿ 55 ವರ್ಷಗಳಿಂದ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಶಿಸ್ತುಬದ್ಧ ಅಧ್ಯಾಪಕರಾಗಿ, ಪ್ರಾಚಾರ್ಯರಾಗಿ, ಶಿಷ್ಯೋದ್ಧಾರಗೈಯುತ್ತಾ ನಿರ್ವ್ಯಾಜ ಸೇವೆಯಲ್ಲಿ ನಿರತರಾದ ಸಚ್ಚಾಸ್ತ್ರ ವಿದ್ವಾಂಸರಾಗಿ ಪಾಠ, ಪ್ರವಚನ, ಲೇಖನ, ಸದಾಚಾರ, ಸನ್ನಡತೆ, ಸದ್ಬೋಧನ ಇವುಗಳ ಮೂಲಕ ಮಾಧ್ವ ವಾಂಗ್ಮಯಕ್ಕೆ ಮತ್ತು ಸಜ್ಜನ ಸಮುದಾಯಕ್ಕೆ ಸಲ್ಲಿಸಿರುವ ಕೊಡುಗೆಗಳನ್ನು ಅನುಲಕ್ಷಿಸಿ ಮಾಧ್ವ ವಾಂಗ್ಮಯ ತಪಸ್ವಿ ಎಂಬ ಉಪನಾಮದಿಂದ ತಮ್ಮನ್ನು ಗೌರವಿಸಿ ನಮ್ಮ ಪೂಜ್ಯ ಮಾತಾಪಿತರಾದ ಶ್ರೀಮತಿ ವಾರಿಜಾ ಮತ್ತು ಶ್ರೀ ರಮೇಶ್ ರಾವ್ ಇವರ 90 ತಮೋತ್ಸವದ ಶುಭಾವಸರದಲ್ಲಿ ಈ ಸಮ್ಮಾನವನ್ನು ನೀಡುತ್ತಿದ್ದೇವೆ. ಪರ್ಕಳ ಕೇಶವಬಾಯರಿ ದಂಪತಿಗಳು.
ಆಚಾರ್ಯ ವಿದ್ವಾನ್ ಸಾಂತೂರು ವಿಠಲದಾಸ್ ಭಟ್ ಇವರು ಕೂಡ ಪೂಜ್ಯರಿಂದ ಮಂತ್ರಾಕ್ಷತೆ ಶೌರ್ಯ ಹಾಗೂ ಅಭಿನಂದನಾ ಪತ್ರವನ್ನು ಸ್ವೀಕರಿಸಿ ಸನ್ಮಾನ ಪೀಠವನ್ನು ಆಸೀನರಾಗಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಆಚಾರ್ಯ ವಿದ್ವಾನ್ ಸಾಂತೂರು ವಿಠಲದಾಸ ಭಟ್ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ 50 ವರ್ಷಗಳ ಕಾಲ ವೇದಾಂತಗಳ ಪಾಠಗಳನ್ನು ಮಾಡಿ ಇದೀಗ ನಿವೃತ್ತರಾಗಿ ಜಪತಪಾದಿ ಅನುಷ್ಠಾನಗಳ ತೊಡಗಿರುವ ಹಾಗೂ ಅಧ್ಯಾಪನ ಸದಾಚಾರ ಸನ್ನಡತೆಗಳ ಸದ್ಬೋಧನ ಲೇಖನಗಳ ಮೂಲಕ ಮಹತ್ವ ವಾಂಗ್ಮಯಕ್ಕೆ ಮತ್ತು ಸಮಾಜಕ್ಕೆ ಸಲ್ಲಿಸಿರುವ ಕೊಡುಗೆಗಳನ್ನು ಅನುಲಕ್ಷಿಸಿ ಮಹತ್ವ ವಾಂಗ್ಮಯ ತಪಸ್ವಿ ಎಂಬ ಉಪನಾಮದಿಂದ ತಮ್ಮನ್ನು ಗೌರವಿಸಿ ನಮ್ಮ ಪೂಜ್ಯ ಮಾತಾಪಿತರಾದ ಶ್ರೀಮತಿ ವಾರಿಜಾ ಮತ್ತು ಶ್ರೀಮತಿ ರಮೇಶ್ ರಾವ್ ಇವರ 90ತಮೋತ್ಸವ ಶುಭಾವಸರದಲ್ಲಿ ಈ ಸನ್ಮಾನವನ್ನು ನೀಡುತ್ತಿದ್ದೇವೆ. ಅಭಿನಂದನೀಯ ವಿದ್ವಾನ್ ಕೇಶವಾಚಾರ್ಯ ಉಪಾಧ್ಯಾಯರು, ಆದರೆ ಕಾರಣಾಂತರಗಳಿಂದ ಅವರ ಉಪಸ್ಥಿತಿ ಇಲ್ಲ. ಅವರನ್ನು ಅವರ ಸ್ವಗೃಹದಲ್ಲೇ ಹೋಗಿ ಅವರನ್ನು ಅಭಿನಂದಿಸುವ ಒಂದು ಸಂಕಲ್ಪವನ್ನು ಹರೀಶಾಯಜಿ ಮಾಡಿದ್ದಾರೆ. ಆದರೆ ಅವರ ಒಂದು ಕಿರು ಪರಿಚಯವನ್ನು ನಮ್ಮ ಆಚಾರ್ಯರು ನಿಮ್ಮ ಮುಂದೆ ಹೇಳ್ತಾ ಇದ್ದಾರೆ. ವಿದ್ವಾನ್ ಕೇಶವಾಚಾರ್ಯ ಉಪಾಧ್ಯಾಯ ಋಷಿಪ್ರೋಕ್ತ ಸದಾಚಾರಗಳನ್ನು ಶ್ರದ್ಧೆಯಿಂದ ಪಾಲಿಸುತ್ತಾ ಸ್ವಗೃಹದಲ್ಲಿ ಋಷಿತುಲ್ಯದೊಂದಿಗೆ ವೇದ ಪಾಠಗಳನ್ನು ಇಂದಿಗೂ ನಡೆಸುತ್ತಿರುವ ಶ್ರದ್ಧಾವರ್ಧಕ ಯಾಜ್ಞಿಕ ವೃತ್ತಿ ಅಧ್ಯಾಪನ ಧರ್ಮ ಬೋಧನೆಗಳ ಮೂಲಕ ಮಾಧ್ವ ವಾಂಗ್ಮಯಕ್ಕೆ ಹಾಗೂ ಸಜ್ಜನ ಸಮಾಜಕ್ಕೆ ನೀಡುತ್ತಿರುವ ಕೊಡುಗೆಗಳನ್ನು ಅನುಲಕ್ಷಿಸಿ ಮಾಧ್ವ ವಾಂಗ್ಮಯ ತಪಸ್ವಿ ಎಂಬ ಉಪನಾಮದಿಂದ ತಮ್ಮನ್ನು ಗೌರವಿಸಿ ಪೂಜ್ಯ ಮಾತಾಪಿತರಾದ ಶ್ರೀಮತಿ ವಾರಿಜಾ ಮತ್ತು ಶ್ರೀ ರಮೇಶ್ ರಾವ್ ಇವರ 90ತಮ ಉತ್ಸವದ ಶುಭಾವಸರದಲ್ಲಿ ಈ ಸನ್ಮಾನ ನೀಡುತ್ತಾ ಇದ್ದೇವೆ. ಕೇಶವೋಪಾದರು ಇವರ ಮನೆಗೆ ಮೊದಲಿಂದಲೂ ಯಾಜ್ಞಿಕ ವೃತ್ತಿಗೆ ಬರ್ತಾ ಇದ್ದರು. ಆದರೆ ಅವರು ತುಂಬ ಆರೋಗ್ಯ ಇಷ್ಟು ದೂರ ನಡ್ಕೊಂಡು ಬರುವಷ್ಟು ಅವರಿಗೆ ಅನುಕೂಲ ಇಲ್ಲ, ಆದ್ದರಿಂದ ಅವರು ಹೇಳಿದ್ದಾರೆ. ಹಾಗಾಗಿ ಇವರು ಮುಂದೆ ಅವರ ಮನೆಗೆ ಹೋಗಿ ಅವರನ್ನು ಸನ್ಮಾನ ಮಾಡಲಿಕ್ಕಿದ್ದಾರೆ. ಮುಂದಿನ ಅಭಿನಂದನೀಯರು ಆಚಾರ್ಯ ವಿದ್ವಾನ್ ಪರ್ಕಳ ವೆಂಕಟೇಶ ಬಾಯರು ಮಂತ್ರಾಕ್ಷತೆಯನ್ನು ಶೌರ್ಯವನ್ನು ಅಭಿನಂದನಾ ಪತ್ರವನ್ನು ಸ್ವೀಕರಿಸಿ ಸನ್ಮಾನ ಪೀಠವನ್ನು ಆಸೀನರಾಗಬೇಕು ಕೇಳಿಕೊಡ್ತಿದ್ದಾರೆ. ಅವರ ಧರ್ಮಪತ್ನಿ ಆಚಾರ್ಯ ವಿದ್ವಾನ್ ಪರ್ಕಳ ವೆಂಕಟೇಶ ಬಾಯರಿ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಸಂಸ್ಕೃತ ಸಾಹಿತ್ಯದಿಂದ ಆರಂಭಿಸಿ ನ್ಯಾಯ ವೇದಾಂತ ಶಾಸ್ತ್ರ ಉದ್ಗ್ರಂಥಗಳ ಪಾಠಗಳನ್ನು 45 ವರ್ಷಗಳಿಂದ ನಡೆಸುತ್ತಾ ಗ್ರಂಥ ಸಂಶೋಧನಾ ಮಾರ್ಗದರ್ಶನಗಳ ನಿರತರಾದ ಬಹುಶ್ರುತ ವಿದ್ವಾಂಸರು ಶಿಸ್ತುಬದ್ಧ ಅಧ್ಯಾಪನ ಸಂಶೋಧನಾ ಲೇಖನಗಳ ಮೂಲಕ ಮಾಧ್ವ ವಾಂಗ್ಮಯಕ್ಕೆ ಹಾಗೂ ಸಜ್ಜನ ಸಮಾಜಕ್ಕೆ ನೀಡಿರುವ ಕೊಡುಗೆಗಳನ್ನು ಅನುಲಕ್ಷಿಸಿ ಮಾಧ್ವ ವಾಂಗ್ಮಯ ತಪಸ್ವಿ ಎಂಬ ಉಪನಾಮದಿಂದ ತಮ್ಮನ್ನು ಗೌರವಿಸಿ ನಮ್ಮ ಪೂಜ್ಯ ಮಾತಾಪಿತರಾದ ಶ್ರೀಮತಿ ವಾರಿಜಾ ಮತ್ತು ಶ್ರೀ ರಮೇಶ್ ರಾವ್ ಇವರ 90ತಮೋತ್ಸವ ಶುಭಾವಸರದಲ್ಲಿ ಈ ಸನ್ಮಾನವನ್ನು ನೀಡುತ್ತಿದ್ದೇವೆ.
ಆಚಾರ್ಯ ವಿದ್ವಾನ್ ಪರ್ಕಡ ವೆಂಕಟೇಶ ಬಾಯರಿ ಹಾಗೂ ಧರ್ಮಪತ್ನಿಯವರಿಗೆ ಅಭಿನಂದನೆಗಳನ್ನು ತಿಳಿಸುತ್ತಾ ಮುಂದಿನ ಅಭಿನಂದನೀಯರು ವಿದ್ವಾನ್ ಕಡಿಯಾಳಿ ವಾದಿರಾಜ್ ಉಪಾಧ್ಯಾಯ. ಇವರು ಪೂಜ್ಯರಿಂದ ಮಂತ್ರಾಕ್ಷತೆ ಶಲ್ಯ ಹಾಗೂ ಅಭಿನಂದನಾ ಪತ್ರವನ್ನು ಸ್ವೀಕರಿಸಿ ಅವರ ಧರ್ಮಪತ್ನಿ ಜೊತೆಗೂಡಿ ವಿದ್ವಾನ್ ಕಡಿಯಾಳಿ ವಾದಿರಾಜ ಉಪಾಧ್ಯಾಯ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಸುಧಾಂತ ಅಧ್ಯಯನವನ್ನು ನಡೆಸಿ ಪರಮಪೂಜ್ಯ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿ ಇಂದಿಗೂ ಸಂಘಟನೆ ಸತ್ಕಾರ್ಯಗಳ ತೊಡಗಿಸಿಕೊಂಡಿರುವ ಹಾಗೂ ಲೇಖನ ಪ್ರವಚನ ಜ್ಯೋತಿಷ್ಯ ಮಾರ್ಗಗಳ ದರ್ಶನಗಳ ಮೂಲಕ ಸಜ್ಜನ ಸಮಾಜಕ್ಕೆ ಸಲ್ಲಿಸಿರುವ ಸೇವೆಯನ್ನು ಅನುಲಕ್ಷಿಸಿ ಮಾಧ್ವ ವಾಂಗ್ಮಯ ತಪಸ್ವಿ ಎಂಬ ಉಪನಾಮದಿಂದ ತಮ್ಮನ್ನು ಗೌರವಿಸಿ ನಮ್ಮ ಪೂಜ್ಯ ಮಾತಾಪಿತರಾದ ಶ್ರೀಮತಿ ವಾರಿಜಾ ಮತ್ತು ಶ್ರೀ ರಮೇಶ್ ರಾವ್ ಇವರ ನವತಿತಮೋತ್ಸವ ಶುಭಾವಸರದಲ್ಲಿ ಈ ಸಮ್ಮಾನ ನೀಡುತ್ತಿದ್ದೇವೆ. ವಿದ್ವಾನ್ ಕಡಿಯಾಳಿ ವಾದಿರಾಜ ಉಪಾಧ್ಯಾಯ ಹಾಗೂ ಅವರ ಧರ್ಮಪತ್ನಿಯವರಿಗೆ ಅಭಿನಂದನೆಗಳನ್ನು ತಿಳಿಸುತ್ತಾರೆ. ಹರಿದಾಸ ಭಟ್ಟರು ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಶಿಷ್ಯ ಚಿತ್ತಾಪಹಾರಕ ಅಧ್ಯಾಪಕರಾಗಿ ಪ್ರಾಚಾರ್ಯರೂ ಆಗಿದ್ದು ಗುರುದೇವತಾ ಸೇವೆಯಲ್ಲಿ ನಿರತರಾದ ಬಹುಶ್ರುತ ವಿದ್ವಾಂಸರಾಗಿ ಅಧ್ಯಾಪನ ಪ್ರವಚನ ಲೇಖನ ತತ್ವದರ್ಶನ ಸಿದ್ಧಾಂತ ಸಮರ್ಥನ ಇವುಗಳ ಮೂಲಕ ಮಾಧ್ವ ವಾಂಗ್ಮಯಕ್ಕೆ ಮತ್ತು ಸಜ್ಜನ ಸಮುದಾಯಕ್ಕೆ ಸಲ್ಲಿಸಿರುವ ಕೊಡುಗೆಗಳನ್ನು ಅನುಲಕ್ಷಿಸಿ ಪರಮ ಮಾಂಗಲಿಕವಾದ ಮಾಧ್ವ ವಾಂಗ್ಮಯ ತಪಸ್ವಿ ಎಂಬ ಉಪನಾಮದಿಂದ ತಮ್ಮನ್ನು ಗೌರವಿಸಿ ನಮ್ಮ ಪೂಜ್ಯ ಮಾತಾಪಿತರಾದ ಶ್ರೀಮತಿ ವಾರಿಜಾ ಮತ್ತು ಶ್ರೀ ರಮೇಶ್ ರಾವ್ ಇವರ ನವತಿತಮೋತ್ಸವ ಶುಭಾವಸರದಲ್ಲಿ ಈ ಸಮ್ಮಾನ ನೀಡುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಿದ್ದೆ. ಹರಿದಾಸ ಭಟ್ ಅವರಿಗೆ 2 ದಿವಸದ ಹಿಂದೆ ಕರ್ನಾಟಕದ ಯೂನಿವರ್ಸಿಟಿಯಲ್ಲಿ ಗೌರವ ಡಿಲಿಟ್ ಪ್ರಶಸ್ತಿ ಸಿಕ್ಕಿ ಸನ್ಮಾನ ಮಾಡಲಾಗಿದ್ದೆ. ನಮ್ಮ ವಿದ್ಯಾಪೀಠಕ್ಕೊಂದು ದೊಡ್ಡ ಹೆಮ್ಮೆಯ ವಿಷಯ ಇದು. ಶ್ರೀ ಪೂಜ್ಯರಲ್ಲಿ ಶಲ್ಯ ಮಂತ್ರಾಕ್ಷರ ಅಭಿನಂದನಾ ಪತ್ರವನ್ನು ಸ್ವೀಕರಿಸಿ ಅಲಂಕರಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ವಿದ್ವಾನ್ ಆನಂದ ತೀರ್ಥಾಚಾರ್ಯ ನಾಗಸಂಪಿಗೆ ಪೂರ್ಣಪ್ರಜ್ಞ ಸಂಶೋಧನಾ ಮಂದಿರದ ಚುಕ್ಕಾಣಿ ಹಿಡಿದು 100 ಪುಸ್ತಕಗಳನ್ನು ಸಂಪಾದಿಸಿ ಪ್ರಕಟಿಸಿ ಸಾಧನೆಗೈದು ಬಹುಶ್ರುತ ಬಹುಭಾಷಾ ವಿದ್ವಾಂಸರಾಗಿ ಪಾಠ ಪ್ರವಚನ ಲೇಖನ ಸಂಶೋಧನ ಮಾರ್ಗದರ್ಶನಗಳ ಮೂಲಕ ಮಾಧ್ವ ವಾಂಗ್ಮಯಕ್ಕೆ ಮತ್ತು ಸಜ್ಜನ ಸಮಾಜಕ್ಕೆ ನೀಡಿರುವ ಕೊಡುಗೆಗಳನ್ನು ಅನುಲಕ್ಷಿಸಿ ಮಾಧ್ವ ವಾಂಗ್ಮಯ ತಪಸ್ವಿ ಎಂಬ ಉಪನಾಮದಿಂದ ತಮ್ಮನ್ನು ಗೌರವಿಸಿ ನಮ್ಮ ಪೂಜ್ಯ ಮಾತಾಪಿತರಾದ ಶ್ರೀಮತಿ ವಾರಿಜಾ ಮತ್ತು ಶ್ರೀ ರಮೇಶ್ ರಾವ್ ಇವರ ನವತಿತಮೋತ್ಸವ ಶುಭಾವಸರದಲ್ಲಿ ಈ ಸಮ್ಮಾನವನ್ನು ನೀಡುತ್ತಿದ್ದೇವೆ.
ವಿದ್ವಾನ್ ಆನಂದ ತೀರ್ಥಾಚಾರ್ಯ ನಾಗಸಂಪಿಗೆ ಇವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸುತ್ತಾ ಮುಂದಿನ ಅಭಿನಂದನೀಯರಾಗಿರುವಂತಹ ವಿದ್ವಾನ್ ಗುರುಪ್ರಸಾದ ಆಚಾರ್ಯ ಇವರು ತಮ್ಮ ಧರ್ಮಪತ್ನಿ ಜೊತೆಗೆ ಸ್ವಾಮೀಜಿಯವರಿಂದ ಮಂತ್ರಾಕ್ಷತೆ ಹಾಗೂ ಶಲ್ಯ ಅಭಿನಂದನಾ ಪತ್ರವನ್ನು ಸ್ವೀಕರಿಸಿ ಸನ್ಮಾನ ಪೀಠವನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ವಿದ್ವಾನ್ ಗುರುಪ್ರಸಾದ ಆಚಾರ್ಯ ಅವರ ಧರ್ಮಪತ್ನಿ ದಯವಿಟ್ಟು ವೇದಿಕೆಗೆ. ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಓದಿ ಸಂಸ್ಥೆಯ ಆಡಳಿತ ವ್ಯವಸ್ಥೆಗಳನ್ನು ನಿರ್ವ್ಯಾಜ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿರುವ ವಿದ್ವಾಂಸರು ಪ್ರವಚನ, ಲೇಖನ, ಅಧ್ಯಾಪನಗಳ ಮೂಲಕ ಮಾಧ್ವ ವಾಂಗ್ಮಯಕ್ಕೆ ಹಾಗೂ ಸಜ್ಜನ ಸಮಾಜಕ್ಕೆ ನೀಡಿರುವ ಕೊಡುಗೆಗಳನ್ನು ಗಮನಿಸಿ ಮಾಧ್ವ ವಾಂಗ್ಮಯ ತಪಸ್ವಿ ಎಂಬ ಉಪನಾಮದಿಂದ ತಮ್ಮನ್ನು ಗೌರವಿಸಿ ನಮ್ಮ ಪೂಜ್ಯ ಮಾತಾಪಿತರಾದ ಶ್ರೀಮತಿ ವಾರಿಜಾ ಮತ್ತು ಶ್ರೀ ರಮೇಶ್ ರಾವ್ ಇವರ 90ತಮೋತ್ಸವ ಶುಭಾವಸರದಲ್ಲಿ ಈ ಸನ್ಮಾನವನ್ನು ನೀಡುತ್ತಿದ್ದೇವೆ. ಇವರಿಗೆ ಮತ್ತು ಧರ್ಮಪತಿಯವರಿಗೆ ಅಭಿನಂದನೆಗಳನ್ನು ತಿಳಿಸುತ್ತಾ ಮುಂದಿನ ಅಭಿನಂದನೆಯಾಗಿರುವಂತಹ ವಿದ್ವಾನ್ ರಾಮವಿಠಲ ಆಚಾರ್ಯ ಇವರು ತಮ್ಮ ಧರ್ಮಪತ್ನಿಯ ಜೊತೆಗೂಡಿಕೊಂಡು ಸ್ವಾಮೀಜಿಯವರಿಂದ ಮಂತ್ರಾಕ್ಷತೆ, ಶ್ರದ್ಧೆ ಹಾಗೂ ಅಭಿನಂದನಾ ಪತ್ರವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ಕೇಳಿಕೊಳ್ತಿದ್ದೇನೆ. ಅವರ ಧರ್ಮಪತ್ನಿ ವಿದ್ವಾನ್ ರಾಮವಿಠಲ ಆಚಾರ್ಯ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ 40 ವರ್ಷದಿಂದ ಅಧ್ಯಾಪನ ಮಾಡುತ್ತಿದ್ದು ನೂರಾರು ಸಪ್ತಾಹ ಪ್ರವಚನ ಸದುಪದೇಶಗಳ ಮೂಲಕ ಸಮಾಜದಲ್ಲಿ ಭಕ್ತಿ ಜಾಗೃತಿಯನ್ನು ಮಾಡುತ್ತಿರುವ ಆಶುಕವಿ ವಿದ್ವಾಂಸರು ಹಾಗೂ ಅಧ್ಯಾಪನ, ಲೇಖನ, ಪ್ರವಚನ, ಕಾವ್ಯ, ಕವಿತೆಗಳ ಪ್ರಣಯನ, ವಿದ್ಯಾರ್ಥಿ ಪ್ರೋತ್ಸಾಹಗಳ ಮೂಲಕ ಮಾಧ್ವ ವಾಂಗ್ಮಯಕ್ಕೆ ಹಾಗೂ ಸಜ್ಜನ ಸಮಾಜಕ್ಕೆ ನೀಡಿರುವ ಕೊಡುಗೆಗಳನ್ನು ಅನುಲಕ್ಷಿಸಿ ಮಾಧ್ವ ವಾಂಗ್ಮಯ ತಪಸ್ವಿ ಎಂಬ ಉಪನಾಮದಿಂದ ತಮ್ಮನ್ನು ಗೌರವಿಸಿ ನಮ್ಮ ಪೂಜ್ಯ ಮಾತಾಪಿತರಾದ ಶ್ರೀಮತಿ ವಾರಿಜಾ ಮತ್ತು ಶ್ರೀ ರಮೇಶ್ ರಾವ್ ಇವರ 90ತಮೋತ್ಸವ ಶುಭಾವಸರದಲ್ಲಿ ಈ ಸನ್ಮಾನವನ್ನು ನೀಡುತ್ತಿದ್ದೇವೆ. ಮುಂದಿನ ಅಭಿನಂದನೀಯರಾಗಿರುವಂತಹ ಆಚಾರ್ಯ ವಿದ್ವಾನ್ ಹೇಳಿದ ಸತ್ಯನಾರಾಯಣ ತೋರ್ತಿಲ್ಲಾಯ ಇವರು ತಮ್ಮ ಧರ್ಮಪತ್ನಿಯವರ ಜೊತೆಗೂಡಿಕೊಂಡು ಸ್ವಾಮೀಜಿಯವರಿಂದ ಮಂತ್ರಾಕ್ಷತೆ, ಶಲ್ಯ ಹಾಗೂ ಅಭಿನಂದನಾ ಪತ್ರವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಾರೆ. ವಿದ್ವಾನ್ ಆಚಾರ್ಯ ವಿದ್ವಾನ್ ಹಿರ್ತರ ಸತ್ಯನಾರಾಯಣ ತೋರ್ತಿಲ್ಲಾಯ. ನೀವೆಲ್ಲ ಹೆಚ್ಚು ಸತ್ಯನಾರಾಯಣ ಅಂತ ಕೇಳಿದ್ದೀರಿ. ಹೆಚ್ಚಿದ್ರೆ ಹಿರ್ತರ ಸತ್ಯನಾರಾಯಣ ತೋರ್ತಿಲ್ಲಾಯ. ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡಿದನ್ನು 30 ವರ್ಷಗಳಿಂದ ಶಿಷ್ಯರಿಗೆ ಬೋಧಿಸುತ್ತಾ ಇದೀಗ ಪ್ರಾಚಾರ್ಯರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಬಹುಶ್ರುತ ವಿದ್ವಾಂಸರು ಅಧ್ಯಾಪನ, ಪ್ರವಚನ, ಲೇಖನ, ಸಂಶೋಧನಾ, ಧಾರ್ಮಿಕ ಮಾರ್ಗದರ್ಶನಗಳು ಇವುಗಳ ಮೂಲಕ ಮಾಧ್ವ ವಾಂಗ್ಮಯಕ್ಕೆ ಮತ್ತು ಸಜ್ಜನ ಸಮಾಜಕ್ಕೆ ನೀಡಿರುವ ಕೊಡುಗೆಗಳನ್ನು ಅನುಲಕ್ಷಿಸಿ ಮಾಧ್ವ ವಾಂಗ್ಮಯ ತಪಸ್ವಿ ಎಂಬ ಉಪನಾಮದಿಂದ ತಮ್ಮನ್ನು ಗೌರವಿಸಿ ನಮ್ಮ ಪೂಜ್ಯ ಮಾತಾಪಿತರಾದ ಶ್ರೀಮತಿ ವಾರಿಜಾ ಮತ್ತು ಶ್ರೀ ರಮೇಶ್ ರಾವ್ ಇವರ 90ತಮೋತ್ಸವ ಶುಭಾವಸರದಲ್ಲಿ ಈ ಸನ್ಮಾನವನ್ನು ನೀಡುತ್ತಿದ್ದೇವೆ.
ಅಭಿನಂದನೆಯಾಗಿರುವಂತಹ ಆಚಾರ್ಯ ವಿದ್ವಾನ್ ಶ್ರೀಕಾಂತ ಭಾಯರು ಅವರು ಕೂಡ ಧರ್ಮಪತ್ನಿ ಜೊತೆ ಹೂಡಿಕೊಂಡು ಸ್ವಾಮೀಜಿಯವರಿಂದ ಮಂತ್ರಾಕ್ಷತೆ ಶಲ್ಯ ಹಾಗೂ ಅಭಿನಂದನಾ ಪತ್ರವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದೆ. ಶ್ರೀ ವಿಶ್ವೇಶ್ವರ ಶ್ರೀಪಾದರ ಅಚ್ಚುಮೆಚ್ಚಿನ ಶಿಷ್ಯನಾಗಿ ಸಂಶೋಧನಾ ಮಂದಿರದ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಾ ಯಾಜ್ಞಿಕ ಕರ್ಮಗಳಲ್ಲೂ ತಮ್ಮ ಪ್ರಾವೀಣ್ಯವನ್ನು ತೋರಿಸುತ್ತಾ ಸಜ್ಜನ ಸಮುದಾಯವನ್ನು ಉಪದೇಶದಿಂದ ಪುನೀತಗೊಳಿಸಿರುವಂತಹ ಸಂಶೋಧನಾ ಪಾಠ ಪ್ರವಚನ ಲೇಖನ ಯಾಜನೆಗಳ ಮೂಲಕ ಮಾಧ್ವ ವಾಂಗ್ಮಯಕ್ಕೆ ಸಲ್ಲಿಸುತ್ತಿರುವ ಸೇವೆಯನ್ನು ಅನುಲಕ್ಷಿಸಿ ಮಾಧ್ವ ವಾಂಗ್ಮಯ ತಪಸ್ವಿ ಎಂಬ ಉಪನಾಮದಿಂದ ತಮ್ಮನ್ನು ಗೌರವಿಸಿ ನಮ್ಮ ಪೂಜ್ಯ ಮಾತಾಪಿತರಾದ ಶ್ರೀಮತಿ ವಾರಿಜಾ ಮತ್ತು ಶ್ರೀ ರಮೇಶ್ ರಾವ್ ಅವರ ನವತಿತಮೋತ್ಸವದ ಶುಭಾವಸರದಲ್ಲಿ ಈ ಸಮ್ಮಾನವನ್ನು ನೀಡುತ್ತಿದ್ದೇವೆ. ಸಮ್ಮಾನ ನೀಡಿ ಆಶೀರ್ವಾದ ಪಡೆಯುತ್ತಿರುವವರು ಶ್ರೀಯುತ ಹರೀಶ್ ರಾಯಸ ಮತ್ತು ಸಹೋದರರು, ಬೆಂಗಳೂರು. ಪ್ರಶಸ್ತಿ ಪ್ರದಾನ ಮಾಡಿ ಅನುಗ್ರಹಿಸುತ್ತಿರುವ ಪೂಜ್ಯರು ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು, ಪೇಜಾವರ ಅಧೋಕ್ಷಜ ಮಠ. ಕ್ರೋಧಿ ಸಂವತ್ಸರ ಜ್ಯೇಷ್ಠ ಶುಕ್ಲ ದಶಮಿ, ಪೂರ್ಣಪ್ರಜ್ಞೆ ವಿದ್ಯಾಪೀಠ. ಅಭಿನಂದನೀಯ ಚಪ್ಪಾಳೆಯನ್ನ ಕೊಟ್ಟು ಅವರನ್ನ ಮತ್ತೊಮ್ಮೆ ಅಭಿನಂದಿಸೋಣ. ಮುಂದಿನ ಮುಂದುವರಿಯುತ್ತೆ ಅಭಿನಂದನೆಯನ್ನ ಸ್ವೀಕರಿಸಿ ನುಡಿಯನ್ನ ಶ್ರೀ ಆಚಾರ್ಯ ವಿದ್ವಾನ್ ಅದ್ಯಪಾಡಿ ಹರಿದಾಸ ಭಟ್ಟರು ತಮ್ಮ ಆಶಯ ನುಡಿಯನ್ನ ನೀಡಬೇಕಾಗಿ ತಮ್ಮನ್ನು ಕೇಳಿಕೊಳ್ತೇನೆ. ಪೇಟ ಇರಲಿ ಸರ್, ಪೇಟ ಇರಲಿ. ನಮ್ಮ ಪೂಜ್ಯ ಶ್ರೀಪಾದಂಗಳವರಿಗೆ ವೇದಿಕೆಯಲ್ಲಿರುವ ನಮ್ಮ ಗುರುಗಳು, ನಮ್ಮ ಶಿಷ್ಯರು ಹಾಗೂ ಅಭ್ಯಾಗತರಿಗೆ ವಿಶೇಷ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಪೇಟದ ಭಾರವನ್ನು ಇಳಿಸಿ ಕ್ಷಮಿಸಿ ಕೇಳೋದಕ್ಕೆ ಹೊರಟವನು. ಕಾರಣ, ನನ್ನ ತಲೆ ದೊಡ್ಡದಾಗಿದೆ, ಪೇಟ ಚಿಕ್ಕದಾಗಿದೆ, ಎಲ್ಲಾದರೂ ಬೀಳುವ ಭಯದಿಂದ ಇಳಿಸೋಣ ಅಂತಿದ್ದೆ. ನೀವು ಟೋಪಿ ಹಾಕ್ಕೊಂಡೇ ನಮಗೆ ಟೋಪಿ ಹಾಕಬೇಕು ಅಂತ ಕೇಳಿಕೊಂಡ್ರು. ಅನಿವಾರ್ಯವಾಗಿ ಅದನ್ನು ಧರಿಸಿಕೊಂಡು ನಾನು ನಿರ್ದೇಶನದಂತೆ 2 ಮಾತುಗಳನ್ನು ಶ್ರೀಗಳವರ ಅಪ್ಪಣೆಯನ್ನು ಪಡೆದು ಇಲ್ಲಿ ಉಪಸ್ಥಾಪಿಸ್ತಾ ಇದ್ದೆ. ಪ್ರಾಯ ಈ ಒಂದು 90ನೇ ವರ್ಷದ ಕಾರ್ಯಕ್ರಮದಿಂದ ಇದನ್ನು ಮಾಡಿಸಿಕೊಂಡ ಮದುಮಗ ರಮೇಶರಾಯರಿಗೆ 10 ವರ್ಷ ಬೋನಸ್ ಆಯುಷ್ಯವನ್ನು ದೇವರು ಕೊಟ್ಟಿದ್ದಾನೆ ಅಂತ ನಾನು ಅಂದ್ಕೊಳ್ತೇನೆ. ಯಾಕೆಂದರೆ ಇವತ್ತಿನ ಕಾಲದಲ್ಲಿ ಪ್ರಾಯ ಎಲ್ಲ ತಂದೆಯಂದಿರು ಮಕ್ಕಳಿಗೆ ಒಳ್ಳೆಯ ತಂದೆಯಂದರಾಗಿರ್ತಾರೆ. ಆದರೆ ತಂದೆಗೆ ಒಳ್ಳೆ ಮಕ್ಕಳಾಗಿರುವ ಮಕ್ಕಳು ಸಿಗೋದು ತುಂಬ ದುರ್ಲಭ. ಇದ್ದರೂ ನಮ್ಮ ದೇಶವನ್ನು ಬಿಟ್ಟು ಪರದೇಶದಲ್ಲಿದ್ದು ಇನ್ಕುಳು ಏತು ಕೇಳುವರ ದುಡ್ಡು ಕಡ ಬಿಡಪೆ, ಇನ್ಕುಳು ಇಡೇ ಬರೋತ್ರಿ ಏನು ಅಡೇ ಬರ್ಪುರಿ ಅನ್ನುವ ಸಂಸ್ಕೃತಿ ಇವತ್ತು ಬೆಳೀತಾ ಇದೆ. ಪ್ರಾಯ ಧೃತರಾಷ್ಟ್ರನ ಮಕ್ಕಳು ದುರ್ಯೋಧನ ಅಂಥವರನ್ನು ನಾವು ಕಾಣ್ತೇವೆ ಹೊರತು ದಶರಥನ ಮಗ ರಾಮಚಂದ್ರನಂಥ ಮಕ್ಕಳನ್ನು ಕಾಣೋದು ತುಂಬ ಅಪರೂಪ. ಆ ದೃಷ್ಟಿಯಿಂದ ಹರೀಶರಾಯರು ದಂಪತಿಗಳು ಪಡೆದ ಭಾಗ್ಯ ದೇವರು 3 ಕೊಟ್ಟಿದ್ದಾನೆ. 3ಕ್ಕೂ 100 ಗುಣಗಳನ್ನು ಕೊಟ್ಟು ತಂದೆಯನ್ನು ಸಂತೋಷಪಡಿಸುವ ಅಪೂರ್ವವಾದ ಈ ಕಾರ್ಯಕ್ರಮವನ್ನು ನನಗೂ 90 ಆದರೆ ನಾನು ಹೀಗೆ ಕಾರ್ಯಕ್ರಮ ನಡೆಸಬೇಕು ಅಂತ ಪ್ರೇರಣೆ ಕೊಡುವ ರೀತಿಯಿಂದ ಹೊಸ ರೀತಿಯಲ್ಲಿ ಹೋಮ ಹವನಗಳ ಜೊತೆ ಈ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ವೇದವಿಧಿ ಬ್ರಾಹ್ಮಣೇ ಸರ್ವಾ ದೇವತಾ ಪ್ರತಿಷ್ಠಿತಾ.
ದೇವರು ಮೂರ್ತಿಯಲ್ಲಿ ಎಷ್ಟಿದ್ದಾನೋ ಅದಕ್ಕಿಂತ ಮಿಗಿಲಾದ ಭಗವಂತನ ಸನ್ನಿಧಾನ ಇಂಥ ಯತಿವರಣ್ಯರಲ್ಲಿ ಇದೆ. ಅದನ್ನು ಬಿಟ್ಟರೆ ವೇದ ವಿಧಿ ಬ್ರಾಹ್ಮಣೇ ಪ್ರತಿಷ್ಠಿತ, ಎಲ್ಲ ದೇವತೆಗಳ ವಿಶೇಷ ಸನ್ನಿಧಾನ ಪಾತ್ರವಾದ ಜಂಗಮ ಮೂರ್ತಿಗಳು ಜ್ಞಾನಿಗಳಾದ ಕರ್ಮನಿಷ್ಠರಾದ ವಿದ್ವಾಂಸರು. ಅವರು ಅಗ್ನಿಮುಖದಿಂದ ನವತಿಯ ಕಾರ್ಯಕ್ರಮ ಶಾಂತಿಯನ್ನು ನಡೆಸಿದ್ದು ಎಷ್ಟು ಮುಖ್ಯವೋ, ಈ ವಿದ್ವತ್ಸಮ್ಮಾನದ ಮೂಲಕ ನಡೆಸಿದ ಈ ಕಾರ್ಯಕ್ರಮ ಅಷ್ಟೇ ಮುಖ್ಯವಾಗಿ ಭಗವಂತನಿಗೆ ಪ್ರೀತಿಯನ್ನು ಕೊಡುವ ಒಂದು ದೊಡ್ಡ ಕಾರ್ಯಕ್ರಮ. ಭಗವಂತನ ಸಂಕಲ್ಪ, ವಾದಿರಾಜರು 120 ವರ್ಷ ಬದುಕಿದ್ರು ಅಂತ ನಾವು ಇತಿಹಾಸದಲ್ಲಿ ಕೇಳುತ್ತೇವೆ. ಇಲ್ಲಿ 12 ಜನ ವಿದ್ವಾಂಸರಿದ್ದಾರೆ. ಅವರ ಮಕ್ಕಳು ತಂದೆ ತಾಯಿಯ ಸಮ್ಮುಖದಲ್ಲಿ ಮಾಡಿದ ಈ ಕಾರ್ಯಕ್ರಮದಿಂದ ನಾವೆಲ್ಲ ತುಷ್ಟರಾಗಿ, ನಾನು ಎಲ್ಲರ ಪರವಾಗಿ ಈ ಮಾತನ್ನು ಹೇಳ್ತೇನೆ, ಅವರೆಲ್ಲ ಒಳಗಡೆ ಹೂ ಅಂತ ಅನುಸಂಧಾನ ಮಾಡಿಕೊಂಡ್ರೆ ಸಾಕು. 12 ಜನ 10 ವರ್ಷ ಆಯುಷ್ಯವನ್ನು ಪ್ರಾರ್ಥನೆ ಮಾಡಿದರೆ ರಮೇಶರಾಯ ದಂಪತಿಗಳಿಗೆ ವಾದಿರಾಜರ ಥರ 120 ವರ್ಷ ಅಂದರೆ ಇವತ್ತಿನಿಂದಲ್ಲ, ಹುಟ್ಟಿನಿಂದ 120 ವರ್ಷದ ಆಯುಷ್ಯವನ್ನು ಶ್ರೀಕೃಷ್ಣ ಪರಮಾತ್ಮ ಅವರಿಗೆ ಅನುಗ್ರಹ ಮಾಡಿ ನಮ್ಮ ಸಮಾಜದಲ್ಲಿ ಅವರೊಬ್ಬ ಆದರ್ಶ ದಂಪತಿಗಳು ಅನ್ನುವ ರೀತಿಯಲ್ಲಿ ಬಾಳ್ಳಿ ಅಂತ ನಾವು ಸಮ್ಮಾನಿತರೆಲ್ಲ ಕೃಷ್ಣನ ಸನ್ನಿಧಿಯಲ್ಲಿ ಶ್ರೀಪಾದಂಗಳವರ ಸಮುಪಸ್ಥಿತಿಯಲ್ಲಿ ಅವರ ವಿಶೇಷ ಗುರುಗಳಾದ ಶ್ರೀ ವಿಶ್ವೇಶತೀರ್ಥರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ಇದು ನಾನು ಬೂಟಾಟಿಕೆಗೆ ಎದುರುಗಡೆ ಹೊಗಳಲಿಕ್ಕೆ ಹೇಳುವ ಕಾರ್ಯಕ್ರಮ ಅಲ್ಲ. ಒಂದು ಅಂಶವನ್ನು ತಾವು ಗಮನಿಸಬೇಕು. ರಮೇಶರಾಯರ 90ರ ಈ ಆಯುಷ್ಯದಲ್ಲಿ ಒಳಗಿನ ಗುಟ್ಟು ತುಂಬ ಇರಬಹುದು. ಆದರೆ ನಾನು ಗಮನಿಸಿದಂತೆ ದೇವರು ನಮಗೆ ಕೊಟ್ಟ ಐಶ್ವರ್ಯಕ್ಕೆ 3 ದಾರಿಗಳು ಅಂತ ನಮ್ಮ ಶಾಸ್ತ್ರದಲ್ಲಿ ಹೇಳ್ತಾರೆ. ದಾನಂ, ಭೋಗ, ನಾಶಃ. ಬಂದ ಐಶ್ವರ್ಯವನ್ನು ಅಗತ್ಯ ಇದ್ದವರಿಗೆ ಕೈಯೆತ್ತಿ ದಾನ ಮಾಡೋದು. ಅದಾಗಲಿಲ್ವೋ ಹೊಟ್ಟೆ ತುಂಬ ಮನೆಯ ಮಕ್ಕಳ ಜೊತೆ ಕೂತು ಅದನ್ನು ಭೋಗಿಸೋದು. ಅದೂ ಆಗಲಿಲ್ಲ ಅಂದರೆ ನೀವು ಬೀರುವಿನಲ್ಲಿ ಸಂಗ್ರಹ ಮಾಡಿಟ್ಟು ದಿನನಿತ್ಯ ಒಂದು ಸತಿ ಬೀರು ಬಾಗಿಲು ತೆಗೆದು ನಮಸ್ಕಾರ ಮಾಡಿದ ನಿಮ್ಮ ಐಶ್ವರ್ಯವನ್ನು ಇನ್ಕಮ್ ಟ್ಯಾಕ್ಸ್ನವರು ಬಂದು ಎತ್ತುಕೊಂಡು ಹೋಗೋದು. ಇದು 3 ಗತಿ ವಿತ್ತಕ್ಕೆ, ನಾವು ಸಂಪಾದನೆ ಮಾಡಿದ ಹಣಕ್ಕೆ. ರಮೇಶರಾಯರು ನಾವು ಮೊದಲಿಂದ ತಿಳಿದಿದ್ದೇವೆ, ದೇವರು ಕೊಟ್ಟ ಐಶ್ವರ್ಯವನ್ನು ಈ ಸಂಸ್ಥೆಗೆ ನಾನಾ ರೂಪದಿಂದ ಸಲ್ಲಿಸಿ ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯ. ಸತ್ಪಾತ್ರದಲ್ಲಿ ಮಾಡಿದ ದಾನ ಈ ಜನ್ಮದಲ್ಲೇ ಫಲ ಕೊಡುತ್ತದೆ ಅಂತ ಪಂಡಿತಾಚಾರ್ಯರೇನು ಹೇಳಿದ್ದಾರೋ ಅದಕ್ಕೆ ದೊಡ್ಡ ಸಾಕ್ಷಿಯಾಗಿ ರಮೇಶರಾಯರು ತುಂಬಿದ ಕುಟುಂಬದಲ್ಲಿ ನಗನಗುತ್ತಾ 90 ಆದರೂ 9ರ ವಯಸ್ಸಿನಂತೆ ಸಪತ್ನೀಕರಾಗಿ ನಮ್ಮ ಮುಂದೆ ಇದ್ದಿದ್ದು ಅವರ ಆಯುಷ್ಯದ ಒಂದು ಗುಟ್ಟಿನಲ್ಲಿ ಒಂದು ಮುಖ್ಯವಾದ ಅಂಶ ಅವರು ಮಾಡಿದ ದಾನ. ಶ್ರೀಪಾದಂಗಳವರು ವಿಶ್ವೇಶತೀರ್ಥರು ಯಾವುದೇ ಯೋಜನೆಯನ್ನು ಮಾಡಲಿ ಅದಕ್ಕೆ ಮೊದಲ ದಾನಿಗಳು ರಮೇಶರಾಯರು. ಅವರ ಪೂರ್ಣ ಆಶೀರ್ವಾದ 2 ಕೈಗಳನ್ನೆತ್ತಿ ಹರೀಶ್ ರಾಯ ಇವರ ತಲೆ ಮೇಲೆ ಇಟ್ಟಿದ್ದಾರೆ. ಅವರು ಅದೇ ಕೆಲಸವನ್ನು ಅವರ ಮಾರ್ಗದರ್ಶನದಲ್ಲಿ ಇವತ್ತು ಪೂರ್ಣಪ್ರಜ್ಞ ವಿದ್ಯಾಪೀಠದ ಧರ್ಮದರ್ಶಿಗಳ ಗುಂಪಿನಲ್ಲಿ ಸೇರಿ ಹರೀಶ್ ರಾಯರು ಅದೇ ಕೆಲಸವನ್ನು ಮಾಡ್ತಾರೆ. ಹೀಗೆ ತಂದೆ ಮಕ್ಕಳು ಸತ್ಪಾತ್ರದಲ್ಲಿ ಮಾಡಿದ ದಾನದ ಫಲ ಅವರ ಆಯುಷ್ಯದ ಗುಟ್ಟು. ಅದು ಇವತ್ತು ತೀರಲಿಲ್ಲ, ಅದು 120 ವರ್ಷ ಆದಮೇಲೆ ಭಗವಂತ ಅದನ್ನು ಹೇಗೆ ಮಾಡಬೇಕು ಅಂತ ಅವನ ತೀರ್ಮಾನಕ್ಕೆ ಬಿಟ್ಟಿದ್ದು. ಇನ್ನೊಂದು ಅಂಶವನ್ನು ನಾನು ಹೇಳಬೇಕು. ನಮ್ಮ ಮನುಷ್ಯ ಜೀವನ ಅದು ನಶ್ವರ. ಅದು 100 ಭಗವಂತ ಕೊಟ್ಟರೆ 120, ಕೆಲವೊಮ್ಮೆ 60. ಇವತ್ತಿನ ಕಾಯಿಲೆಗಳೆಲ್ಲ ಗೊತ್ತು. ಕರೋನಾದಂಥ ಸಾಮೂಹಿಕ ಕಾಯಿಲೆಗಳು ಬಂದರೆ ಇವತ್ತೋ ನಾಳೆನೋ ಅಂತ ನಾವು ಪ್ರತಿದಿನ ಆ ಸಂದರ್ಭದಲ್ಲಿ ದೇವರ ಪೂಜೆ ಮಾಡಿ ನಾಳೆ ಇದ್ದರೆ ನಿನ್ನ ಪೂಜೆ ಮಾಡ್ತೇವೆ ಅಂತ ಹೇಳಿಕೊಳ್ಳುವಂಥ ವಾತಾವರಣ ನಿರ್ಮಾಣ ಆಗಿತ್ತು. ಆದ್ದರಿಂದ ನಶ್ವರವಾದ ಈ ಜೀವನ
ಅದು ಶಾಶ್ವತವಾಗಿ ಉಳಿಬೇಕಾದರೆ 3: ವಿದ್ಯಾ, ಕರ್ಮ, ಸುತಾಹ. ನಾವು ಈ ಜನ್ಮದಲ್ಲಿ ಗಳಿಸಿದ ಅಧ್ಯಾತ್ಮ ವಿದ್ಯೆ ಅದು ನಮ್ಮ ಜೊತೆಯಲ್ಲೇ ಬರ್ತದೆ. ನೀವು ಎಷ್ಟೇ ಐಶ್ವರ್ಯ, ಭೋಗ, ಭಾಗ್ಯ, ಅಂತಸ್ತಿನ ಮನೆ ಏನು ಬೇಕಾದರೂ ಸಂಪಾದಿಸಿರಿ, ನೀವು ಹೋಗುವಾಗ ಕೈ ಎತ್ತಿ ಬಿಟ್ಟೇ ಹೋಗೋದು. ನಮ್ಮ ಜೊತೆ ಬರೋದು ನಾವು ಗಳಿಸಿದ ಅಧ್ಯಾತ್ಮ ವಿದ್ಯೆ. ಅದನ್ನು ಮುಂದಿನ ಜನ್ಮದಲ್ಲೂ ನಿನಗೆ ಸಿಗುವಂತೆ ನಾನು ಮಾಡ್ತೇನೆ ಅಂತ ಶ್ರೀಕೃಷ್ಣ ಭರವಸೆ ಕೊಟ್ಟಿದ್ದಾನೆ. 2ನೇದ್ದು ಕರ್ಮ, ನಾವು ಮಾಡಿದ ಸತ್ಕರ್ಮ. ದೇವರು ನಮಗೆ ಐಶ್ವರ್ಯ ಕೊಡೋದು ನೀನು ಹಿಂದಿನ ಜನ್ಮದಲ್ಲಿ ದಾನ ಮಾಡಿದ ಫಲವಾಗಿ ಈ ಜನ್ಮದಲ್ಲಿ ಐಶ್ವರ್ಯ ಕೊಟ್ಟಿದ್ದೇನೆ, ಇದನ್ನು ನೀನು ಉಂಡ್ರೆ ಮುಂದಿನ ಜನ್ಮದಲ್ಲಿ ನಿನ್ನನ್ನು ಬಡತನದಲ್ಲಿ ಮುಳುಗಿಸ್ತೇನೆ. ಹಿಂದಿನ ಜನ್ಮದಂತೆ ನೀನು ಕೊಡುಗೈಯ ದಾನಿಯಾದರೆ ಮುಂದಿನ ಜನ್ಮದಲ್ಲಿ ಮತ್ತಷ್ಟು ಕೊಡ್ತೇನೆ. ಭಗವಂತ ಕೊಟ್ಟ ಐಶ್ವರ್ಯವನ್ನು ದಾನ ಧರ್ಮಗಳ ಮೂಲಕ ಭಗವಂತನಿಗೆ ಅರ್ಪಿಸಿ ಏನು ಪುಣ್ಯವನ್ನು ಸಂಪಾದನೆ ಮಾಡ್ತೇವೋ ಅದು ನಮ್ಮ ಜೊತೆ ಗಂಟಾಗಿ ಬರ್ತದೆ. 3ನೇದ್ದು ಅತ್ಯಂತ ಮುಖ್ಯವಾದದ್ದು ಸುತಾಹ. ನಾವು ಗಂಡು ಮಕ್ಕಳಿಗೆ ಜನ್ಮವಿತ್ತು ಅವರಿಗೆ ನಮ್ಮ ಕುಲ ಸಂಪ್ರದಾಯವನ್ನು ಧಾರೆ ಎರೆದು ನಮ್ಮ ಪ್ರತಿನಿಧಿಯಾಗಿ ನಮ್ಮ ಕುಲದಲ್ಲಿ ನಮ್ಮನ್ನು ನೆನೆಸಿಕೊಂಡು ಆತ ತನ್ನ ಜೀವನವನ್ನು ಮುಂದುವರಿಸುವ ಭಾಗ್ಯ ಅದು ಇವತ್ತಿನ ಕಾಲದಲ್ಲಿ ಎಷ್ಟು ತಂದೆ ತಾಯಿಗಳಿಗೆ ಸಿಗುತ್ತದೋ ಗೊತ್ತಿಲ್ಲ. ರಮೇಶರಾಯರಿಗೆ ಆ ಭಾಗ್ಯವನ್ನು 3 ಮಕ್ಕಳು ಎದುರುಗಡೆ ಒಳ್ಳೆ ಮಾರ್ಗದಲ್ಲಿ ನಡೆದು ಅಡ್ಡದಾರಿ ಹಿಡಿಯದೆ ಅವರ ಮನಸ್ಸಿಗೆ ನೆಮ್ಮದಿಯಾಗುವ ಜೀವನವನ್ನು ನಡೆಸುವ ಒಂದು ದೊಡ್ಡ ಭಾಗ್ಯ ಕೊಟ್ಟಿದ್ದಾನಲ್ಲ, ಇಡೀ ವಯಸ್ಸಿನಲ್ಲಿ ಇದಕ್ಕಿಂತ ದೊಡ್ಡ ಭಾಗ್ಯ ಮತ್ತೊಂದಿಲ್ಲ. ನಾವು ಗಳಿಸಿದ ಸಂಪತ್ತು ಹೋಗಲಿ, ನೀರೋ ಕಳ್ಳರೋ ಹೊತ್ತುಕೊಂಡು ಹೋಗಲಿ, ಆದರೆ ನಾವು ಪಡೆದ ಮಕ್ಕಳು ದುರ್ಮಾರ್ಗದಲ್ಲಿ ನಮ್ಮ ಕಣ್ಣೆ ಎದುರುಗಡೆ ನಡೆದರೆ ತಂದೆ ತಾಯಿಗೆ ಇಡೀ ವಯಸ್ಸಿನಲ್ಲಿ ಅದಕ್ಕಿಂತ ದೊಡ್ಡ ದುಃಖ ಮತ್ತೊಂದಿಲ್ಲ. ಆ ಭಾಗ್ಯವನ್ನು ರಮೇಶರಾಯರಿಗೆ ಶ್ರೀಕೃಷ್ಣ ಹರಿಗುರುಗಳು ಕೊಟ್ಟಿದ್ದಾರೆ. ಅವರಿಗೆ ನಾವಿವಾಗಲೇ ಸನ್ಮಾನಿತರು 120 ವರ್ಷ ಆಗಲಿ ಅಂತ ಪ್ರಾರ್ಥನೆ ಮಾಡ್ತೇವೆ. ಅವರ ಮಕ್ಕಳಿಗೆ ಇದೇ ದಾನ ಬುದ್ಧಿಯನ್ನು ಕೊಟ್ಟು ತಂದೆಯ ಎದುರುಗಡೆ ಮತ್ತಷ್ಟು ವಿನೀತರಾಗಿ ನಡೆದು ದುರ್ಮಾರ್ಗಕ್ಕೆ ಹೋಗದೆ ಸನ್ಮಾರ್ಗದಲ್ಲಿ ನಡೆಯುವ ಚಿರಂತನ ಪ್ರವೃತ್ತಿಯನ್ನು ಕೊಡಲಿ ಅಂತ ನಾನು ಗುರುಗಳ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿ, ಇನ್ನೊಂದು ವಿನಂತಿ. 90 ವರ್ಷದಲ್ಲಿದ್ದಾರೆ, ನಾನು 70 ವರ್ಷದ ಶಾಂತಿ ಮಾಡಿದವ. ಅವರ ಪರವಾಗಿ ನಾವು 10 ವರ್ಷ ಬೋನಸ್ ಕೊಡಲಿ ಅಂತ ಅವರಿಗೆ ಪ್ರಾರ್ಥನೆ ಮಾಡಿದ್ದೇವೆ. ಒಬ್ಬೊಬ್ಬರು ಅವರು ಆರಾಧಿಸುವ ಅವರ ಕುಲದೇವರಲ್ಲಿ ನಮಗೆಲ್ಲ ಇಲ್ಲಿ 60 ಆದವರಿದ್ದಾರೆ, 70 ಆದವರಿದ್ದಾರೆ, 80 ಆದವರಿದ್ದಾರೆ. ಅವರ ಕುಲದೇವರಲ್ಲಿ ನನ್ನ ಥರ ಇವರಿಗೂ 90 ಆದರೂ ಆಗಲಿ ಅಂತ ಪ್ರಾರ್ಥನೆ ಮಾಡಲಿ ಅಂತ ವಿಜ್ಞಾಪನೆ ಮಾಡಿಕೊಳ್ತಾ ಈ 2 ಮಾತುಗಳನ್ನು ಹೇಳೋದಕ್ಕೆ ಅವಕಾಶ ಕೊಟ್ಟ ಸಮಿತಿಗೆ, ಹರೀಶ್ ರಾಯಸ ಇವರಿಗೆ ಮತ್ತು ಮಕ್ಕಳಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಶ್ರೀಕೃಷ್ಣಾರ್ಪಣ. ಸುಭಾಷಿತಕಾರ ಯಾರು ಸ್ವಾರ್ಥಿ ಯಾರು ನಿಸ್ವಾರ್ಥಿ ಅನ್ನುವುದನ್ನು ವಿಶ್ಲೇಷಣೆ ಮಾಡ್ತಾನೆ. ಯಾರು ದಾನ ಕೊಡ್ತಾರೆ ಅವರು ಸ್ವಾರ್ಥಿಗಳು, ಯಾರು ಯಾವ ದಾನವನ್ನು ಮಾಡಲ್ಲ ಅವರು ನಿಸ್ವಾರ್ಥಿಗಳು ಅಂತ ಕವಿ ಹೇಳ್ತಾನೆ. ಇದು ನಮಗೆ ಬಹಳ ವಿಚಿತ್ರ ಅಂತ ಅನಿಸುತ್ತೆ. ಯಾಕೆ ಅವನು ವಿಶ್ಲೇಷಣೆ ಮಾಡ್ತಾನೆ? ದಾನ ಕೊಡದೇ ಇದ್ದವನು ಹಣದ ಮೇಲಿನ ಮೋಹದಿಂದ ಇಲ್ಲೂ ಅನುಭವಿಸಲ್ಲ, ದಾನ ಕೊಡದೇ ಇದ್ದದರಿಂದ ಪರಲೋಕದಲ್ಲೂ ಅನುಭವಿಸಲ್ಲ, ಮುಂದಿನ ಜನ್ಮಕ್ಕೂ ಬರಲ್ಲ. ಅಂಥ ನಿಸ್ವಾರ್ಥಿ ಜಗತ್ತಲ್ಲಿ ಯಾರು ಸಿಗ್ತಾರೆ? ಆದರೆ ದಾನ ಕೊಟ್ಟವನು ಆ ದಾನದ ಫಲವಾಗಿ ಇಲ್ಲೂ ಅದರ ಆನಂದವನ್ನು ಅನುಭವಿಸ್ತಾನೆ, ಪರಲೋಕದಲ್ಲೂ ಆನಂದವನ್ನು ಅನುಭವಿಸ್ತಾನೆ, ಮುಂದಿನ ಜನ್ಮದಲ್ಲೂ ಅನುಭವಿಸ್ತಾನೆ. ತಾನು ಗಳಿಸಿದ ಸಂಪತ್ತನ್ನು ಮುಂದಿನ ಜನ್ಮದವರೆಗೆ ಕೊಂಡೊಯ್ಯುವ ದಾನಿ ಮಹಾಸ್ವಾರ್ಥಿ ಎಂಬುದಾಗಿ ಕವಿ ವಿಶ್ಲೇಷಣೆ ಮಾಡ್ತಾನೆ. ಅದರಂತೆ ನಮ್ಮ ಮಾನ್ಯರು ತಮ್ಮ 90ನೇ ವರ್ಷದ ಶಾಂತಿಯನ್ನು ವಿದ್ವತ್ ಸನ್ಮಾನದ ಮೂಲಕ ಭಗವಂತನಲ್ಲಿ ಅರ್ಪಣೆ ಮಾಡಿದ್ದಾರೆ. ಉಪನಿಷತ್ತಿನ ಒಂದು ಮಾತು ಬರುತ್ತೆ, ಆತ್ಮಜ್ಞಂ ಅರ್ಚಯೇತ್ ಭೂತಿ ಕಾಮಃ. ಸಂಪತ್ತನ್ನು ಬಯಸುವವನು ಭಗವಂತನ ಜ್ಞಾನಿಗಳನ್ನು ವಿದ್ವಾಂಸರನ್ನು ಸನ್ಮಾನ ಮಾಡಿದಾಗ ಅವರೊಳಗಿರುವ ಭಗವಂತ ಪ್ರಸನ್ನನಾಗಿ ಅವರಿಗೆ ಐಶ್ವರ್ಯ ಅಭಿವೃದ್ಧಿ ಮಾಡ್ತಾನೆ ಅಂಥೇಳಿ ಆತ್ಮಜ್ಞಂ ಅರ್ಚಯೇತ್ ಭೂತಿ ಕಾಮಃ ಅನ್ನುವ ಮಾತನ್ನು ಉಪನಿಷತ್ತಲ್ಲಿ ಹೇಳ್ತಾರೆ.
ನಮಗೆ ಪಾಠ ಮಾಡಿದ ಗುರುಗಳು ಇಲ್ಲಿ ಸನ್ಮಾನ್ಯ ಸಾಲಿನಲ್ಲಿ ಸೇರಿದ್ದಾರೆ. ನಮಗಿಂದ ಪಾಠ ಕೇಳಿದವರು ಈ ಸನ್ಮಾನ್ಯರ ಗುಂಪಿನಲ್ಲಿ ಸೇರಿದ್ದಾರೆ. ನಾವು ಮಧ್ಯವರ್ತಿಗಳಾಗಿ 80ರಿಂದ 56ರ ಮಧ್ಯದಲ್ಲಿ 66 ನಾವು ಸೇರಿಕೊಂಡಿದ್ದೇವೆ. ಹಾಗಾಗಿ ಇಂತಹ ಒಂದು ಶ್ರೀಪಾದಂಗಳವರ ದಿವ್ಯ ಸನ್ನಿಧಾನದಲ್ಲಿ ಇಂಥ ಒಂದು ಸನ್ಮಾನವನ್ನು ನಮ್ಮ ಪಾಠ ಕೇಳುವ ಮಕ್ಕಳ ಎದುರಿಗೆ, ನಮಗೆ ಪಾಠ ಮಾಡಿದ ಅಧ್ಯಾಪಕರ ಎದುರಿಗೆ ನಡೆಸಿಕೊಳ್ಳುವ ಒಂದು ಸೌಭಾಗ್ಯವನ್ನು ಮಾನ್ಯ ದಾನಿಗಳು ಅನುಗ್ರಹ ಮಾಡಿಕೊಟ್ಟಿದ್ದಾರೆ. ಅವರು ಕೊಡವೂರು ಅವರ ಊರು ಅಂತ. ಕೊಡವೂರು ಅಂತಂದರೆ ಬಹುಶಃ ಇದೆಲ್ಲ ನೋಡಿದ ಮೇಲೆ ಕೊಡುವವರ ಊರು ಅಂತ ಅದರ ಹೆಸರು ಇರಬೇಕು ಅಂತ ಅನಿಸುತ್ತೆ. ಹಾಗಾಗಿ ಮಾತಾಡುವವರು ಆಡುವವರು ಇಲ್ಲಿದ್ದೇವೆ, ಮಾಡುವವರು ಅಲ್ಲಿದ್ದೀರಿ. ನಮಗೂ ಮಾಡುವ ಬುದ್ಧಿ ಕೊಡಲಿ ಅಂತ ಹೇಳಿ ನಿಮ್ಮ ಆರಾಧ್ಯ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಪರಮ ಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಅವರ ಹೆಸರು ಹೇಳಬೇಕಾದ್ರೆ ವಿಶ್ ವೇ, ಅದೇ ಅವರ ಜೀವನದ ದಾರಿ. ಎಲ್ಲರಿಗೂ ವಿಶ್ ಮಾಡುವ ವೇನಲ್ಲೇ ಅವರು ಸಾಗಿದವರು. ಅಂತಹ ವಿಶ್ವೇಶತೀರ್ಥರ ಪರಮ ಶಿಷ್ಯರಾಗಿ ನಮ್ಮ ವಿಶ್ವಪ್ರಸನ್ನ ತೀರ್ಥರು ಕೂಡ ಎಲ್ಲ ಸಮಸ್ತ ಸಜ್ಜನರಿಗೆ ಅನುಗ್ರಹವನ್ನು ಮಾಡ್ತಾ, ನಿರಂತರ ಸಂಚಾರ ಮಾಡ್ತಾ, ಎಲ್ಲ ಕಡೆಯ ಭಗವದ್ಭಕ್ತರಿಗೆ ಅವರು ಉಪದೇಶವನ್ನು ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಇದೇ ವೇದಿಕೆಗಳಲ್ಲಿ ಅನೇಕ ಸಂದರ್ಭಗಳಲ್ಲಿ ಪರಮ ಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಂಗಳವರನ್ನು ಮಾಧ್ವ ಸಮಾಜದ ಊರು ಸುತ್ತುವ ಮಠಾಧಿಪತಿಗಳು ಅಂತ ನಾನು ಇದೇ ವೇದಿಕೆಯಲ್ಲಿ ಅನೇಕ ಬಾರಿ ಹೇಳ್ತಾ ಇದ್ದೆ. ಅವರನ್ನು ಮೀರಿಸುವಂತೆ ಪೂಜ್ಯ ಶ್ರೀ ವಿಶ್ವಪ್ರಸನ್ನ ತೀರ್ಥರು ಹಗಲು ಇಲ್ಲಿ ಬಂದಾಗ ಬೆಳಗ್ಗೆ ಇದ್ದರು ಅಂತ ವರ್ತಮಾನ ಬರುತ್ತೆ, ನಾಳೆ ಇನ್ನೊಂದೆಲ್ಲೋ ದೂರದಲ್ಲಿ ಇದ್ದಾರೆ ಅಂತ ವರ್ತಮಾನ ಬರುತ್ತೆ. ಹೀಗೆ ಅನೇಕ ಊರುಗಳನ್ನು ಸಂಚಾರ ಮಾಡಿ ನಿತ್ಯ ಅರ್ಥಶಃ ಪರಿವ್ರಾಜಕರಾಗಿ ಎಲ್ಲರನ್ನ ಅವರು ಅನುಗ್ರಹ ಮಾಡ್ತಾರೆ. ಅಂಥವರನ್ನ ಇವತ್ತು ಸೆರೆ ಹಿಡಿದದ್ದು ವಿಶೇಷ, ಅವರು ಸೆರೆಗೆ ಸಿಕ್ಕಿದ್ದು ವಿಶೇಷ. ಅಂಥವರ ದಿವ್ಯ ಸನ್ನಿಧಾನದಲ್ಲಿ ನಿಮ್ಮ ಎಲ್ಲ ಕುಟುಂಬ ವರ್ಗದವರು ಸೇರಿ ಇಂಥ ಅದ್ಭುತವಾದ ಭಗವಂತನ ಸೇವೆಯನ್ನು ಮಾಡಿದ್ದೀರಿ. ಎಲ್ಲ ಹೇಳಬೇಕಾದದ್ದನ್ನು ನಮ್ಮ ಗುರುಗಳಾದ ಹರದಾಸ ಭಟ್ಟರು ಹೇಳಿದ್ದಾರೆ. ನಾವು ಅದಕ್ಕೆಲ್ಲ ಅಷ್ಟು ಅಂತ ಸಹಿ ಹಾಕಿದ್ದೇವೆ ಅಂತ ಹೇಳ್ತಾ 2 ಮಾತುಗಳನ್ನು ಹರಯೇ ನಮಃ. ಯಕ್ಷಗಾನ ಕಲಿಯಲ್ಲಿ ಮಿಂಚಿದವರು ಕೂಡ ಹೌದು. ತುಳುನಾಡಿನ ಆಚರಣೆ, ಸಂಸ್ಕೃತಿ, ಭೂತಾರಾಧನೆ, ನಾಗರಾಧನೆಗಳ ಬಗ್ಗೆ ಸಂಶೋಧನೆ ಮಾಡಿ ಜ್ಞಾನ ವಿಕಾಸಕ್ಕೆ ಕೊಡುಗೆ ನೀಡಿದವರು. ಉತ್ತಮ ವಾಗ್ಮಿ, ಉತ್ತಮ ಕಥಾಕಾರನಾಗಿದ್ದು ಇವರು ಬರೆದ ಹಲವಾರು ಕೃತಿಗಳಿಗೆ ಪ್ರಶಸ್ತಿಗಳು ಬಂದಿರುತ್ತವೆ. ಸಾಹಿತ್ಯ ಲೋಕಕ್ಕೆ ಅಪಾರ ಕೊಡುಗೆಯನ್ನು ನೀಡಿದವರು ಕೂಡ ಇವರು. ನಮ್ಮೆಲ್ಲರ ಮಾರ್ಗದರ್ಶಿಗಳು. ರಮೇಶ್ ರಾವ್ ಅವರ ಕುಟುಂಬದ ಆತ್ಮೀಯರಾಗಿರುವ ಸಜ್ಜನಿಕೆಯ ವ್ಯಕ್ತಿ, ನನ್ನ ವೈಯಕ್ತಿಕ ಗುರುಗಳಾಗಿರುವಂತಹ KR ಕುನ್ನಂತಾಯರು ಈ ಶುಭ ಸಂದರ್ಭದ ಶುಭ ನುಡಿಯನ್ನು ಮಾಡಬೇಕಾಗಿ ನಿಮ್ಮನ್ನು ಕೇಳಿಕೊಳ್ಳುತ್ತಾ ಇದ್ದಾರೆ. ಇದೇ ಎಂದು ಪೂಜೆ ಮಾಡುವುದಲ್ಲ, ಪೂಜೆ ಮಾಡುತ್ತಿರುವಂತೆ ಸಾನ್ನಿಧ್ಯ ಸನ್ನಿಹಿತವಾಗುವುದು. ಸಾನ್ನಿಧ್ಯ ಇರಬೇಕಾಗಿಲ್ಲ, ಅಲ್ಲಿ ಪೂಜೆ ಆಗ್ತಿರುವಂತೆ ಸಾನ್ನಿಧ್ಯ ಸನ್ನಿಹಿತವಾಗುತ್ತದೆ. ಇನ್ನೊಂದು ಶಿಷ್ಟ ಸಂಸ್ಕೃತಿಯಲ್ಲಿ ಇನ್ನೊಂದು ಪರಂಪರೆ ಇದೆ, ಅದು ಸಾನ್ನಿಧ್ಯವೂ ಇದೆ, ಪೂಜೆ ಮಾಡ್ತೇವೆ, ಇದ್ದ ಸಾನ್ನಿಧ್ಯ ಸಂಭ್ರಮಿಸ್ತದೆ ಅಥವಾ ವಿಜೃಂಭಿಸ್ತದೆ ಅಂತ ಒಂದು ಮಾತಿದೆ. ಹಾಗೆ ಇಲ್ಲಿ 2 ಆ ಶಿಷ್ಟ ಮತ್ತು ಜನಪದ ಸಂಸ್ಕೃತಿಗಳ ಮೂಲ ಆಶಯ ಏನಿದೆ ಅದೀಗ ಈ ವೇದಿಕೆಯಲ್ಲಿ ಸಂಭ್ರಮಿಸ್ತಾ ಇದೆ ಅಂತ ನಾನು ಹೇಳಲಿಕ್ಕೆ ಭಾಳ ಸಂತೋಷ ಪಡ್ತಾ ಇದ್ದೇನೆ. ಮತ್ತು ಇದು ದೊಡ್ಡ ಸೌಭಾಗ್ಯ ನಮಗೆ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ಇಷ್ಟು ದೊಡ್ಡ ವಿದ್ವತ್ ಪ್ರಪಂಚದ ಮುಂದೆ ನಾನು ಒಬ್ಬ ಗುರುಗಳ ಪಕ್ಕದಲ್ಲಿ ಕುಳಿತುಕೊಳ್ಳುವಂಥ ಒಂದು ಭಾಗ್ಯ ನನಗೆ ಪ್ರಾಪ್ತಿ ಆಯಿತಲ್ಲ. ರಮೇಶಣ್ಣ, ನಿಮಗೆ ಮೊತ್ತ ಮೊದಲ ನಮಸ್ಕಾರ. ಹಾಗೆ ಹರೀಶರಿಗೆ, ನಿಮ್ಮ ಸಹೋದರರಿಗೆ ಎಲ್ರಿಗೂ ನನ್ನ ನಮಸ್ಕಾರ. ಈ ದೇಶದ ಸಂಸ್ಕೃತಿ ಅಧಪ್ಪತನದ ಹಾದಿಯಲ್ಲಿದೆ. ಬಹುಶಃ ಗುರುಗಳಿಗೆ ಅದರ ಬಗ್ಗೆ ಸ್ಪಷ್ಟವಾದಂಥ ನಿಲುವಿದೆ. ಅದನ್ನು ಕಣ್ಣಾರೆ ಕಂಡವರು ಅದರ ಉತ್ಕರ್ಷಕ್ಕೆ ಬೇಕಾಗಿ ಅವರು ದುಡಿತಾ ಇದ್ದಾರೆ. ಹಾಗಿದ್ರೆ ಈ ಸಂಸ್ಕೃತಿ ಅಧಪ್ಪತನಕ್ಕೆ ಮೂಲ ಕಾರಣ ಏನು ಅಂತ ಕೇಳಿದರೆ, ನಾವು ನಮ್ಮ ಸಂಸ್ಕೃತಿಯನ್ನು ಮರೆದುದೇ ಕಾರಣ. ನಮ್ಮಲ್ಲಿರುವಂಥ ಮರೆವು ಏನಿದೆ, ಸಂಸ್ಕೃತಿಯನ್ನು ಮರೆಯುವುದು, ಇದು ಕಾರಣವಾಗಿ ನಮ್ಮ ಸಂಸ್ಕೃತಿ ಇವತ್ತು ಅಧಪ್ಪತನಕ್ಕೆ ಇಳೀತಾ ಇದೆ. ಯಾರು ನನಗೆ ಬೈಬಾರ್ದು, ಒಂದು ಸತ್ಯ ಹೇಳ್ತೇನೆ. ಸಂಸ್ಕೃತಿಯನ್ನು ಕಾಪಿಡುವ, ಸಂಸ್ಕೃತಿಯನ್ನು ರಕ್ಷಿಸುವ ಬಲು ದೊಡ್ಡ ಹೊಣೆ ಇರುವುದು ಬ್ರಾಹ್ಮಣರಿಗೆ. ಬಹುಶಃ ನಾವೇ ಸಂಸ್ಕೃತಿಯನ್ನು ಮರೆಯುವಂಥ ಒಂದು ದಯನೀಯ ಸ್ಥಿತಿ ಇವತ್ತು ಬಂದಿದೆ. ಯಾಕಂದರೆ ಯಾವ ಅನ್ಯ ಸಂಸ್ಕೃತಿಯು ದೇಶವನ್ನು ಆಳಿತೋ, ನಮ್ಮ ಮೇಲೆ ದೌರ್ಜನ್ಯವನ್ನು ಮಾಡಿತೋ, ಅವರು ಕುಂಕುಮ ಇಡುವೆ ಆಡು ಅಂತ ಹೇಳಿಲ್ಲ, ಇಡಬಾರ್ದು ಅಂತ ಅವರು ಹೇಳಿದ್ದಾರೆ. ಕೈಗೆ ಬಳೆ ಇಡಬಾರ್ದು ಅಂತ ಯಾರಾದರೂ ಹೇಳ್ತಾರೋ, ಸೀರೆ ಉಡಬಾರ್ದು ಅಂತ ಯಾರಾದರೂ ಹೇಳ್ತಾರೆ. ಇದನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ. ಹಾಗಾಗಿ ಈ ಸಂಸ್ಕೃತಿ ಅಧಪ್ಪತನದ ದಾರಿಯಲ್ಲಿದೆ ಅಂತ ನಾನು ಹೇಳ್ತಾ ಇದ್ದೆ. ಅದನ್ನು ರಕ್ಷಿಸಬೇಕಾದವರು ಯಾರು ಅಂತ ಕೇಳಿದರೆ, ಸಮಾಜಕ್ಕೆ ಮಾರ್ಗದರ್ಶನ ಆಗಿರುವಂಥ ಬ್ರಾಹ್ಮಣರು ಇದನ್ನು ಮಾಡಬೇಕು. ಬ್ರಾಹ್ಮಣರಲ್ಲಿ ಈ ಸಚ್ಚಾರಿತ್ರ್ಯ, ಈ ಆಚಾರ ವಿಚಾರ ನಡೆನುಡಿಗಳು ಬಂದಾಗ ಸಮಾಜ ಸ್ಪಷ್ಟವಾಗುತ್ತದೆ.
ಅವರೇನಂತೆ ನಮಗೇನು ಎನ್ನುವಂಥ ಭಾವ ಇವತ್ತು ಸಮಾಜದಲ್ಲಿ ಬೇರೂರಿ ಹೋಗಿದೆ. ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಆಂಟಿ ಮತ್ತು ಅಂಕಲ್ ಎನ್ನುವಂಥ ಎರಡು ಶಬ್ದಗಳು ನಮ್ಮ ಇಡೀ ಸಂಸ್ಕೃತಿಯ ಮೇಲೆ ಮಾಡಿದಂಥ ಅಪಚಾರ ಏನಿದೆ, ಅದಕ್ಕಿಂತ ದೊಡ್ಡ ಅಪಚಾರವೇ ಬೇರೆ ಇಲ್ಲ. ಅಂಕಲ್, ಅಪ್ಪನ ತಮ್ಮ ಬಂದರೂ ಅಂಕಲ್, ಅಪ್ಪನ ಅಣ್ಣ ಬಂದರೂ ಅಂಕಲ್, ಮಾವ ಬಂದರೂ ಅಂಕಲ್, ಎಲ್ಲರೂ ಅಂಕಲೇ. ಪಕ್ಕದ ಮನೆಯ ಹುಡುಗ ಬಂದರೂ ಅವನ ಅಥವಾ ಗೃಹಸ್ಥ ಬಂದರೂ ಅವನ ಅಂಕಲ್. ಬೇಡ, ರಿಕ್ಷಾ ಬಿಟ್ಟು ಹೋಗುವ ರಿಕ್ಷಾದ ಚಾಲಕನೂ ನಮಗೆ ಅಂಕಲ್ ಆಗ್ತಾನೆ. ಹಾಗಿದ್ದರೆ ಅಂಕಲ್ ಎನ್ನುವಂತಹ ಶಬ್ದ ಇಡೀ ಕೌಟುಂಬಿಕವಾದಂಥ ಭಾವನಾತ್ಮಕವಾದ ಹೆಸರುಗಳಿದೆ. ಅಪ್ಪನ ತಮ್ಮ ಚಿಕ್ಕಪ್ಪ, ಅಪ್ಪನ ಅಣ್ಣ ದೊಡ್ಡಪ್ಪ, ಮಾವ ಅಮ್ಮನ ತಮ್ಮ, ಹೀಗೆ ಈ ಒಂದು ಹೆಸರು, ಒಂದು ಚಿಕ್ಕಪ್ಪ ಎನ್ನುವ ಹೆಸರು ಅಪ್ಪನಿಗೆ ಸಣ್ಣವ ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ಅದು ಅಭಿವ್ಯಕ್ತಿ ಬಿಡ್ತದೆ. ಇಂತಹ ಎಷ್ಟೋ ಈ ಅಂಕಲ್ ಮತ್ತು ಆಂಟಿ ಎನ್ನುವಂಥ ಒಂದು ಸಂಸ್ಕೃತಿ ಬಹುಶಃ ಅದು ನಮ್ಮಲ್ಲಿ ದೂರ ಆದರೆ, ಬಹುಶಃ ಸಂಸ್ಕೃತಿ ಗಟ್ಟಿಯಾಗಿ ನಿಲ್ಲುತ್ತದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ರಮೇಶ್ ರಾಯರು ಒಂದು ಮಾತು ಹೇಳಿದರು. ನಾನು ಬೆಳಿಗ್ಗೆ ಅವರ ಹತ್ರ ಮಾತಾಡ್ತಾ ಇದ್ದೆ. ನಾವು ಬೇಡವಾದ ಹರಟೆ ಮಾತಾಡಿಕೊಂಡು, ಜಗಳ ಮಾಡಿಕೊಂಡು, ತುಳುವಿನಲ್ಲಿ ಒಂದು ಮಾತಿದೆ, ಆಜೆ ಸೂರು ಹಾಕ್ಕೊಂಡು, ಅಂದರೆ ನಿನ್ನ ಮನೆಗೆ ನಾನು ಬರೋದು, ನಿನ್ನ ಮನೆಯಲ್ಲಿ ಊಟ ಮಾಡೋದು, ನಿನ್ನ ಮನೆಯಲ್ಲಿ ನೀರು ಕುಡಿಯುವುದಿಲ್ಲ, ಇಂಥ ಆಜೆ ಸೂರು ಹಾಕ್ಕೊಂಡು ನಮ್ಮ ವ್ಯಕ್ತಿತ್ವವನ್ನು ನಾವು ಸಣ್ಣದು ಮಾಡಿಕೊಡ್ತಾ ಇದ್ದೇವೆ. ಈ ಉದಾರ ಚರಿತ್ರೆ ಇದ್ದ ಒಬ್ಬ ವ್ಯಕ್ತಿ ಇಂಥದ್ದನ್ನು ಮಾಡಲಿಕ್ಕೆ ಹೋಗುವುದಿಲ್ಲ, ಇದರ ಬಗ್ಗೆ ಆಲೋಚನೆಯೇ ಮಾಡಬಾರ್ದು ಎನ್ನುವಂಥ ಒಂದು ಮಾತು ಏನಿದೆ ರಮೇಶ್ ರಾಯರದು, ಅದು ಇಡೀ ಬದುಕಿಗೆ ಒಂದು ಮಾರ್ಗದರ್ಶನ ಆಗಿಬಿಡ್ತದೆ ಅಂತ. ಇಂಥದ್ದನ್ನು ನಾವು ಅನುಸರಿಸಬೇಕು ಅಂತ ಇದು ರಮೇಶ್ ರಾಯರು ತಮ್ಮ ಮಕ್ಕಳಿಗೆ ಹೇಳಿದಂಥ ಒಂದು ಬಲು ದೊಡ್ಡ ಮಾತು. ಹಾಗಾಗಿ ರಮೇಶ್ ರಾಯರು ಕೊಡುವಂಥ ಈ ಸಂದೇಶ ಏನಿದೆ, ಅದು ಕೇವಲ ಅವರ ಮಕ್ಕಳು ಅನುಸರಿಸುವುದು ಮಾತ್ರ ಅಲ್ಲ, ಈ ತಂದೆ ಮತ್ತು ಈ ಮಕ್ಕಳ ಪ್ರೀತಿಪೂರ್ವಕವಾದಂತಹ ಬಾಂಧವ್ಯ ಏನಿದೆ ಅದನ್ನು ನಾವು ಮಾದರಿಯಾಗಿ ಸ್ವೀಕರಿಸಿದರೆ ಬಹುಶಃ ಸಮಾಜ ಒಂದು ರೀತಿಯಲ್ಲಿ ಒಳ್ಳೆಯದಾಗ್ತದೆ ಅಂತ ನಾನು ಭಾವಿಸ್ತೇನೆ. ಮತ್ತು ನಾವು ಬಹುಶಃ ಇಲ್ಲಿ ಕನ್ನಡ ನಾಡಿನ ಈ ರಾಜಧಾನಿಯಲ್ಲಿ ಇವತ್ತು ತುಳು ವಿಜೃಂಭಿಸ್ತಾ ಇದೆ. ಆಚಾರ್ಯ, ನೀವು ಏನು ತಿಳಿತೀರಿ ನನಗೆ ಗೊತ್ತೇನು. ತುಳು ಇವತ್ತು ವಿಜೃಂಭಿಸ್ತಾ ಇದೆ. ಹೇಗೆ? ಆಚಾರ್ಯ ಮದ್ದವರು ತುಳುವರು, ಅವರು ತುಳುವರ ಮಗ ಅಂತ ತನ್ನನ್ನು ತಾನು ಹೇಳಿಕೊಂಡವರು. ಆಚಾರ್ಯ ಆದಿರಾಜರು ಸಹ ತುಳುವರು. ನಮ್ಮ ಗುರುಗಳು, ನೀವು ತುಳುವರು, ನಿಮ್ಮ ಗುರುಗಳು ಎಲ್ಲರೂ ತುಳುವರು. ಬಹುಶಃ ವೇದಿಕೆಯಲ್ಲಿರುವ ನೀವೆಲ್ಲರೂ ತುಳುವರು ಬಹುತೇಕ ಮಂದಿ. ಹಾಗೆ ಇವತ್ತಿನ ಉತ್ಸವ ಮೂರ್ತಿಗಳಾದಂಥ ರಮೇಶ್ ರಾಯರು ಮತ್ತು ವಾರಿಜಕ್ಕ ಇವರಿಬ್ಬರು ತುಳುವರು, ಮಕ್ಕಳು ಎಲ್ಲರೂ ತುಳುವರೆ. ಹಾಗಾಗಿ ಈ ಕನ್ನಡ ನಾಡಿನ ವೇದಿಕೆಯಲ್ಲಿ ಇವತ್ತು ತುಳು ವಿಜೃಂಭಿಸ್ತಾ ಇದೆ ಅಂತ ನಾನು ಭಾವಿಸ್ತೇನೆ. ಆಚಾರ್ಯ ಮಧ್ವರು ತುಳುವನ್ನು ಇಡೀ ದೇಶದಾದ್ಯಂತ ವಿಜೃಂಭಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟು ಸಂದೇಶಗಳನ್ನು ಕೊಟ್ಟವರು. ಹಾಗೆ ಮತ್ತು ಇಂಥದ್ದನ್ನೆಲ್ಲ ಮಾಡುತ್ತಾ ಮಕ್ಕಳು ಮಾಡುವಂಥ ಸತ್ಕಾರ್ಯಗಳನ್ನು ಕಾಣುವಂಥ ಒಂದು ಭಾಗ್ಯ ಏನಿದೆ ಅದಕ್ಕೆ ನಾವು ಮುಖಭಾಗ್ಯ ಅಂತ ಹೇಳುತ್ತೇವೆ. ಅದನ್ನು ಮುಖಭಾಗ್ಯ ಅಂತ ಹೇಳುತ್ತೇವೆ. ಮತ್ತು ಅದನ್ನು ಜೀವಯೋಗ್ಯತೆ ಎಂದು ನಾವು ಹೇಳುತ್ತೇವೆ. ಹಾಗೆ ರಮೇಶ್ ರಾಯರ ಜೀವಯೋಗ್ಯತೆ, ವಾರಿಜಕ್ಕನವರ ಮುಖಭಾಗ್ಯವು ಕಾರಣವಾಗಿ ಇಷ್ಟು ದೊಡ್ಡ ಕಾರ್ಯಕ್ರಮ ಇಲ್ಲಿ ಸನ್ನಿಹಿತವಾಗಿದೆ ಅಂತ ನಾನು ಭಾವಿಸ್ತೇನೆ. ಮತ್ತು ವಿದ್ವಾಂಸರೆಲ್ಲರೂ ವೇದಜ್ಞರು. ವೇದಜ್ಞರಾದವರು ದೇವರ ಅಭಿವ್ಯಕ್ತಿಯನ್ನು ತಿಳಿದವರು ಅಂತ ಅರ್ಥ. ದೇವರ ಅಭಿವ್ಯಕ್ತಿಯನ್ನು ತಿಳಿದ ನಿಮ್ಮಲ್ಲಿ ದೇವತಾ ಸಾನ್ನಿಧ್ಯವನ್ನು ನಾನು ಕಲ್ಪಿಸುವುದು. ಅದು ಹೇಗೆ ಅಭಿವ್ಯಕ್ತಿ ಆಯಿತು ಅಂತ ಕೇಳಿದರೆ, ಇಲ್ಲಿ ನಿಮ್ಮ ಕುರಿತು ಗುಣಗಾನ ಮಾಡುವಾಗ ಇಲ್ಲದೇ ಇದ್ದಂತಹ ಸಾನ್ನಿಧ್ಯ ಇಲ್ಲಿ ಸನ್ನಿಹಿತವಾಯಿತು, ಅಥವಾ ನಿಮ್ಮಲ್ಲೇ ಇದ್ದಂತಹ ಸಾನ್ನಿಧ್ಯ ಅಭಿನಂದನೆಯ ಮೂಲಕ ಅದು ಅಭಿವ್ಯಕ್ತಿ ಆಯಿತು. ಹಾಗೆ ದೊಡ್ಡ ಭಾಗ್ಯ ನನಗೆ ಒದಗಿ ಬಂದಿದೆ. ರಮೇಶ್ ರಾಯರಿಗೆ ನಿಮ್ಮ ಜೀವಯೋಗ್ಯತೆ, ವಾರಿಜಕ್ಕನವರ ಮುಖಭಾಗ್ಯ, ನಿಮ್ಮ ಸಹೋದರರ ಎಲ್ಲರ ಆ ಒಂದು ಆಶಯ ಏನಿದೆ ಅದರಂತೆ ಈ ಕಾರ್ಯಕ್ರಮ ನಡೆದಿದೆ ಅಂತ ಹೇಳಿಕೊಳ್ಳುತ್ತಾ ನಮಸ್ಕಾರ. ಆಶೀರ್ವಾದ, ಹಿರಿಯರ ಆಶೀರ್ವಾದ ಹಾಗೂ ಗುರುಗಳ ಅನುಗ್ರಹ ಬಹಳ ಮುಖ್ಯ. ಹಾಗಾಗಿ ಇಂದಿನ ಕಾರ್ಯಕ್ರಮದಲ್ಲಿ ಶ್ರೀ ಪೂಜ್ಯರ ದಿವ್ಯ ಉಪಸ್ಥಿತಿಯಲ್ಲಿ ಎಲ್ಲವೂ ಸಾಂಗವಾಗಿ ನಡೆದಿರುವುದು ಸಂತಸದ ವಿಷಯ. ಇಲ್ಲಿ ಉಪಸ್ಥಿತಿ ಇರುವಂತಹ ನಮ್ಮನ್ನೆಲ್ಲ ತಾವು ಅನುಗ್ರಹಿಸಬೇಕಾಗಿ ಪ್ರೀತಿಪೂರ್ವಕವಾಗಿ ಶಿಖಾಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾರ್ಪಿತಂ. ರಮೇಶ್ ರಾಯರು ವಾರಿಜ ದಂಪತಿಗಳು ಇವತ್ತು ಅವರ ನವತಿ ಉತ್ಸವ ನಡೀತಾ ಇದೆ. ಅವರ ಮಕ್ಕಳು ಇಷ್ಟು ಮಂದಿ ವೇದಜ್ಞರನ್ನು
ವಿದ್ವಾಂಸರನ್ನು ಗೌರವಿಸುವ ಮೂಲಕ ತಮ್ಮ ತಂದೆ ತಾಯಂದಿರಿಗೆ ಶುಭವನ್ನು ಪ್ರಾರ್ಥಿಸ್ತಾ ಇದ್ದಾರೆ. ಶ್ರೀಮದ್ ಭಾಗವತದಲ್ಲಿ ಒಂದು ಪ್ರಸಂಗ. ಭಗವಂತ ಶ್ರೀಕೃಷ್ಣ ಭೂಮಿಯಲ್ಲಿ ಅವತರಿಸಿ ಬರುವಾಗ ಒಬ್ಬನೇ ಬರಲಿಲ್ಲ, ದೇವತೆಗಳನ್ನೆಲ್ಲ ಕರ್ಕೊಂಡ್ಬಂದಿದ್ದ. ತನ್ನ ಅವತಾರ ಕಾರ್ಯ ಪೂರ್ವ ಮುಗಿಯಿತು, ಇನ್ನು ಮರಳಿ ವಾಪಸ್ ಹೋಗಬೇಕು. ಹೋಗುವಾಗ ಯಾರನ್ನೆಲ್ಲ ಕರ್ಕೊಂಡ್ಬಂದಿದ್ದೇನೆ ಅವ್ರನ್ನೆಲ್ಲ ಒಟ್ಟಿಗೆ ಕರ್ಕೊಂಡು ಹೋಗಬೇಕು ಒಂದು ಸಂಕಲ್ಪ ಮಾಡಿದ. ಅದರ ಫಲವಾಗಿ ಯಾದವಕುಲ ಅದರ ಉಪಸಂಹಾರದ ಶಕುನಗಳೆಲ್ಲ ಕಾಣಲಿಕ್ಕೆ ಪ್ರಾರಂಭ ಆದವು. ಯಾದವರೆಲ್ಲ ಭೀತರಾಗಿ ಓಡೋಡಿ ಬಂದರು ಕೃಷ್ಣನ ಹತ್ರ. ಕೃಷ್ಣ, ಭಾರಿ ಉತ್ಪಾತಗಳೆಲ್ಲ ಕಾಣ್ತಾ ಇದ್ದಾವೆ, ಇದು ದೊಡ್ಡ ವಿನಾಶದ ಸೂಚಕವಾಗಿದೆ, ಅನಿಷ್ಟ ಪರಿಹಾರ ಹೇಗೆ ಮಾಡ್ಕೋಬೇಕು? ಕೃಷ್ಣ ಅಂದ, ಅದಕ್ಕಿರುವ ದಾರಿ ಇದು. ವಿಧಿರೇಷಹಿ ಅರಿಷ್ಟಘ್ನ ಮಂಗಲಾಯನ ಮುತ್ತಮಂ. ಅದಕ್ಕಿರುವ ವಿಧಿ ಇದು. ಏನಾಗುತ್ತೆ ವಿಧಿಯಿಂದಾಗಿ? ಅರಿಷ್ಟಘ್ನ, ಅನಿಷ್ಟಗಳೆಲ್ಲ ದೂರ ಆಗ್ತಾವೆ. ಅನಿಷ್ಟಗಳು ದೂರ ಆಗುವುದಷ್ಟೇ ಅಲ್ಲ, ಮಂಗಲಾಯನ, ಬದುಕು ಮಂಗಲವಾಗತ್ತೆ. ಏನು ಮಾಡಬೇಕು? ಅದಕ್ಕಿರುವ ವಿಧಿ ಏನು? ದೇವ ದ್ವಿಜ ಗವಾಂ ಪೂಜಾ. ಭಗವಂತನ ಆರಾಧನೆ ಮಾಡಿ, ಭಗವಜ್ಞಾನಿಗಳಾಗಿರತಕ್ಕಂಥ ದ್ವಿಜರ ಆರಾಧನೆ ಮಾಡಿ, ಗೋವುಗಳ ಆರಾಧನೆಯನ್ನು ಮಾಡಿ. ಭಗವದಾರಾಧನೆ, ಭಗವಜ್ಞಾನಿಗಳ ಆರಾಧನೆ, ಭಗವಂತನ ವಿಶೇಷ ಸನ್ನಿಧಾನಕ್ಕೆ ಪಾತ್ರವಾಗಿರತಕ್ಕಂತಹ ಗೋವುಗಳ ಆರಾಧನೆ ಮಾಡಿ. ಇದರಿಂದ ಏನಾಗತ್ತೆ? ವಿಧಿರೇಷಹಿ ಅರಿಷ್ಟಘ್ನ, ಅನಿಷ್ಟ ಎಲ್ಲ ದೂರ ಆಗತ್ತೆ. ಅಷ್ಟೇ ಅಲ್ಲ, ಮಂಗಲಾಯನ ಮುತ್ತಮ, ಬದುಕು ಮಂಗಲಮಯವಾಗತ್ತೆ. ನಾವು 50, 60, 70, 80 ಈ ಹೊತ್ತಿಗೆಲ್ಲ ಅನಿಷ್ಟ ದೂರ ಆಗಲಿ ಅಂತ ಹೇಳಿಕೊಂಡು, ಅರಿಷ್ಟಗಳು ದೂರ ಆಗಬೇಕು ಅಂತ ಹೇಳಿಕೊಂಡು ನಾನಾ ಬಗೆಯ ಯಜ್ಞಯಾಗಗಳನ್ನೆಲ್ಲ ಮಾಡ್ತೇವೆ. ಅವಶ್ಯ ಮಾಡೋಣ. ಅದಕ್ಕೂ ಮಿಗಿಲಾಗಿ ಕೃಷ್ಣನೇ ಹೇಳಿರತಕ್ಕಂತಹ ವಿಧಾನ ಇದು. ಕೃಷ್ಣನೇ ಸ್ವತಃ ಹೇಳಿದ್ದಷ್ಟೇ ಅಲ್ಲ, ಅವರ ಎಲ್ಲರ ಕೈಯಿಂದ ಅವರನ್ನು ಪಿಂಡಾರಕ ಕ್ಷೇತ್ರಕ್ಕೆ, ಪ್ರಭಾಸ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗಿ ಅವರ ಕೈಯಿಂದ ಎಲ್ಲ ಈ ಸತ್ಕಾರ್ಯಗಳನ್ನು ಮಾಡಿಸಿದ. ಪ್ರಾಯ ಆಮೇಲೆ ಮರೆತು ಹೋಗಿತ್ತು, ಕಾಲಾಂತರದಲ್ಲಿ ಬಿಟ್ಟು ಹೋಗಿತ್ತು. ಇವತ್ತು ನಮ್ಮ ರಮೇಶ್ ರಾಯರು ವಾರಜಿ ದಂಪತಿಗಳ ಈ ನವತಿ ಉತ್ಸವದ ಪ್ರಯುಕ್ತ ಅವರ ಮಕ್ಕಳು ಆ ರೀತಿಯಲ್ಲಿ ಭಗವದಾರಾಧನೆ, ಅದರಂತೇನೆ ಎಲ್ಲ ದ್ವಿಜರ ಬ್ರಹ್ಮಜ್ಞಾನಿಗಳ ಆರಾಧನೆ, ಅಷ್ಟೇ ಅಲ್ಲ ಗೋವುಗಳ ಆರಾಧನೆಯನ್ನು ಕೂಡ ನಿರಂತರವಾಗಿ, ನೀಲಾವರದ ಗೋಶಾಲೆ ಇರಬಹುದು, ಇವುಗಳಿಗೆಲ್ಲ ವಿಶೇಷವಾಗಿರತಕ್ಕಂತಹ ದಾನ ಧರ್ಮ, ಅದು ನಾವು ನಮಗೆ ಲೆಕ್ಕ ಇಡ್ಲಿಕ್ಕೆ ಸಾಧ್ಯ ಇಲ್ಲ, ಪ್ರಾಯಶಃ ಅವರಿಗೂ ಲೆಕ್ಕ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ನಿರಂತರವಾಗಿ ಒಬ್ಬರು ಮಾತ್ರ ಮಾಡೋದಲ್ಲ, ತಮ್ಮೆಲ್ಲ ಮಕ್ಕಳ ಕೈಯಲ್ಲಿ ಏನು ವಿಶೇಷ ಸಂದರ್ಭ ಇದೆ ಅಂತಂದರೂ ಕೂಡ ಗೋವುಗಳಿಗೆ ಗೋಗ್ರಾಸ ದಾನ ಮಾಡಬೇಕು. ಇಂತಹ ವ್ಯಕ್ತಿತ್ವ ಬಹಳ ಅಪರೂಪ. ಒಂದಿದ್ರೆ ಒಂದಿಲ್ಲ, ಒಂದಿದ್ರು ಒಂದಿಲ್ಲ ಅಂತ ಹೇಳ್ತಾರೆ. ದಾತ ನ ದಾಪಯತಿ, ದಾಪಯಿತ ನ ದತ್ತೆ, ಯೋ ದಾನ ದಾಪನ ಪರಃ ಮಧುರನ್ನ ಭಕ್ತಿ. ದಾನಂಚ ದಾಪನಂ ಅಥವಾ ಮಧುರಾಚ ವಾಣಿ ತ್ರೀಣ್ಯಪ್ಯಮೂನಿ ಖಲು ಸತ್ಪುರುಷೇ ವಸಂತಿ. ಕೆಲವರಿಗೆ ದಾನ ಮಾಡುವ ಸಾಮರ್ಥ್ಯ ಇರುತ್ತೆ, ಆದರೆ ದಾನ ಮತ್ತೊಬ್ಬರ ಕೈಯಿಂದ ಕೊಡಿಸುವ ಸಾಮರ್ಥ್ಯ ಅವರಿಗೆ ಇರೋದಿಲ್ಲ. ಕೊಡ್ತಾರೆ ಪಾಪ, ಇದನ್ನು ಕೊಡ್ತಾರೆ, ದಾನ ಮಾಡ್ತಾರೆ, ಆದರೆ ಮತ್ತೊಬ್ಬರಿಂದ ದಾನ ಮಾಡಿಸುವ ಸಾಮರ್ಥ್ಯ ಅವರಿಗಿರೋದಿಲ್ಲ. ದಾತ ಆದರೆ ನ ದಾಪಯತಿ. ಕೆಲವರಿಗೆ ಅವರ ಸಾಮರ್ಥ್ಯ ಅಂತಹದ್ದು, ದಾಪಯತಿ ಕೊಡಿಸ್ತಾರೆ ಅವರು ಮತ್ತೊಬ್ಬರ ಕೈಯಲ್ಲಿ, ಆದರೂ ಕೊಡುವ ಸಾಮರ್ಥ್ಯ ಅವರಿಗಿರೋದಿಲ್ಲ. ದಾಪಯಿತ ನ ದತ್ತೆ.
ಕೊಡುವವರಲ್ಲಿ ಕೊಡಿಸುವ ಸಾಮರ್ಥ್ಯ ಇರೋದಿಲ್ಲ, ಕೊಡಿಸುವವರಲ್ಲಿ ಕೊಡೋ ಸಾಮರ್ಥ್ಯ ಇರೋದೇ ಇಲ್ಲ. ಇನ್ನು ಅಪರೂಪ ಕೆಲವರಲ್ಲಿ ಆ ಎರಡೂ ಇರುತ್ತೆ. ಯೋ ದಾನ ದಾಪನ ಪರಹ, ದಾನೂ ದಾನ ಮಾಡ್ತಾನೆ, ಇನ್ನೂ 10 ಮಂದಿ ಕೈಯಲ್ಲಿ ದಾನ ಮಾಡಿಸ್ತಾನೆ. ಆದರೆ ಮಾತು ಮಾತ್ರ ಕೇಳೋ ಸ್ವಲ್ಪ ಕಷ್ಟ ಇರುತ್ತೆ, ಮಾತು ಮಾತ್ರ ಕೇಳಲಿಕ್ಕಾಗೋದಿಲ್ಲ. ಹೀಗೆ ಒಬ್ಬೊಬ್ಬರಲ್ಲಿ ಒಂದೊಂದು ಕೊರತೆ. ಆದರೆ ಭಾರಿ ಅಪರೂಪಕ್ಕೆ ಇದೂ ಇರತ್ತಂತೆ. ದಾನಂಚ ದಾಪನಂ ಅಥೋ ಮಧುರಾಚ ವಾಣಿ ತ್ರೀಣ್ಯಪ್ಯಮೋನ್ ಖಲು ಸತ್ಪುರುಷೇ ವಸಂತಿ. ಸಜ್ಜನರಲ್ಲಿ ಇದು 3 ಇರತ್ತಂತೆ. ಅಂತಹ ಅಪರೂಪದ ವ್ಯಕ್ತಿತ್ವ ಅದು ನಮ್ಮ ರಮೇಶ್ವರಾಯರು ವಾರ್ಜಕ ದಂಪತಿಗಳು. ತಾವೂ ಮಾಡ್ತಾರೆ, 10 ಮಂದಿ ಹೇಳಿ ಕೊಡಿಸ್ತಾರೆ. ಅವರ ಮಾತು ಕೂಡ ಹಾಗೆ ಸುಂದರವಾದ ಮಾತು, ಯಾರಿಗೂ ಮನಸ್ಸಿಗೆ ನೋವಾಗದೇ ಇರುವಂತಹ ಮಾತು. ಆ ಕುಟುಂಬವನ್ನೇ ಕಂಡಾಗ ತುಂಬಿದ ಕುಟುಂಬ ಅದು ನೋಡಿದರೆ ನಮ್ಮ ಹೃದಯ ತುಂಬಿ ಬರುತ್ತೆ. ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಅವರೆಲ್ಲ ತುಂಬಿದ ದೊಡ್ಡ ಸಂಸಾರ. ಮಕ್ಕಳು ಇವತ್ತು ಒಳ್ಳೆ ಕೆಲಸ ಮಾಡಿದ್ದಾರೆ. ಜೀವತೋ ವಾಕ್ಯಕರಣಾತ್. ಮಕ್ಕಳು ಹೇಗಿರಬೇಕು? ಶಾಸ್ತ್ರಗಾರರು ಹೇಳ್ತಾರೆ, ತಂದೆ ತಾಯಿಂದಿರು ಬದುಕಿರುವಾಗ ಅವರಿಗೆ ಅನುಕೂಲರಾಗಿ ನಡ್ಕೊಳ್ಳೋದು. ಇವತ್ತು ಅದೇ ಕಾಣಲಿಕ್ಕೆ ಸಿಗೋದಿಲ್ಲ, ಬಹಳ ಅಪರೂಪ ಆಗಿ ಬಿಟ್ಟಿದೆ. ರಮೇಶ್ವರಾಯರು ವಾರಜ ದಂಪತಿಗಳು ಅಂಥ ದೊಡ್ಡ ಭಾಗ್ಯವಂತರು. ಮಕ್ಕಳೆಲ್ಲ ಅವರಿಗೆ ಅನುಕೂಲರಾಗಿ ಇದ್ದಾರೆ. ಇದು ಅವರು ಮಾಡಿರತಕ್ಕಂತಹ ತಪಸ್ಸಿನ ಫಲ ಅಂತ ನಾವು ಭಾವಿಸ್ತಾ ಇದ್ದೇವೆ. ಗುರುಗಳ ವಿಶೇಷ ಸೇವೆಯನ್ನು ಮಾಡಿದವರು ಗುರುಗಳ ಸನ್ನಿಧಾನದಲ್ಲಿ 90 ವರ್ಷದ ಸಂಭ್ರಮವನ್ನು ಆಚರಿಸ್ತಾ ಇದ್ದಾರೆ. ಎಲ್ಲ ದೇವ ದ್ವಿಜ ಗುರು ಪ್ರಾಜ್ಞರ ಅನುಗ್ರಹದ ಬಲದಿಂದ ಅವರಿಗೆ ಒಳ್ಳೆಯ ಉತ್ತಮವಾದಂತಹ ಆಯುರಾರೋಗ್ಯ ಭಾಗ್ಯ ಸಮಸ್ತೂ ದೊರಕಲಿ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿ ಧ್ರುವಾನೀದ್ರ ಮಧ್ಯ ಮಮ ಅನ್ನುವ ಭಗವದ್ಗೀತೆ ಭರತವಾಕ್ಯ ಅವರ ಬದುಕಿನಲ್ಲಿ ಸಾರ್ಥಕವಾಗಲಿ, ಅವರ ಮಕ್ಕಳ ಬದುಕಿನಲ್ಲಿ ಸಾರ್ಥಕವಾಗಲಿ, ಇಡೀ ಕುಟುಂಬದ ಎಲ್ಲರಿಗೂ ಕೂಡ ಒಳಿತಾಗಲಿ ಅಂತ ಮತ್ತೊಮ್ಮೆ ಕೃಷ್ಣನಲ್ಲಿ ಪ್ರಾರ್ಥಿಸಿ, ರಾಮನಲ್ಲಿ ಪ್ರಾರ್ಥಿಸಿ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಖ್ಯಾತ ಉದ್ಯಮಿ ಸಮಾಜ ಸೇವಕರಾಗಿರುವಂತಹ ಶ್ರೀ ರಾಮದಾಸ ಮಹಾಮನೆ ಇವರು ಅವಿಭಾಜಿತ ದಕ್ಷಿಣ ಕನ್ನಡದ ಕುತ್ತಿಗೆಯವರು. ತಂದೆಯ ಕನಸಿನಂತೆ ಭಾರತದ ಶ್ರೇಷ್ಠ ಕೈಗಾರಿಕೋದ್ಯಮಿಯಾಗಿದ್ದರು. ಅವರ ಬದುಕಿನ ಸರಳತೆ, ಶ್ರೇಷ್ಠತೆ ಮುಂದಿನ ಪೀಳಿಗೆಗೆ ಆದರ್ಶವಾದುದು. ತನ್ನ ಶಿಸ್ತು, ಸಂಯಮ ಮತ್ತು ನೈತಿಕತೆಯನ್ನು ಬದುಕಾಗಿಸಿ ಯಾವಾಗಲೂ ಬಡವರ ಏಳಿಗೆಯನ್ನು ಬಯಸಿ ಅವರ ಪ್ರೀತಿಗೆ ಪಾತ್ರರಾದವರು ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ ರಾಮದಾಸ ಮರ್ಮಣ್ಣೆಯರು ಇವರಿಂದ ಅಧ್ಯಕ್ಷೀಯರಾದರು. ಇಂಥ ವೇದಿಕೆಯಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ರಮೇಶ್ ರಾಯ್ ದಂಪತಿಗಳವರಿಗೆ ಧನ್ಯವಾದಗಳು. ನಾನು ಕನ್ನಡದಲ್ಲಿ ಮಾತಾಡಲಿಕ್ಕೆ ಸ್ವಲ್ಪ ಕಷ್ಟ, ಆದರೂ ಪ್ರಯತ್ನ ಪಡ್ತೇನೆ. ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರಿಗೆ ಅವರ ಚರಣಾರವಿಂದಗಳಿಗೆ ನಮಿಸುತ್ತಾ, ಅನುಗ್ರಹ ಸಮ್ಮಾನ ಸ್ವೀಕರಿಸಿ ಮಾಧ್ವ ವ್ಯಾಜ್ಞೆಯಿಂದ ತಪಸ್ಸುಗಳಾದ ಎಲ್ಲ ಅಧ್ಯಾಪಕ ವೃಂದದವರಿಗೆ ಮಹನೀಯರೆಲ್ಲ ಅಭಿನಂದಿಸ್ತಾ 90ರ ಜನ್ಮದಿನವನ್ನು ಆಚರಿಸಿಕೊಳ್ಳುವ ಶ್ರೀ ರಮೇಶ್ ರಾವ್ ಅವರಿಗೆ, ಅವರ ದಂಪತಿ ವಾರಜಕ್ಕನವರಿಗೆ ಹಾಗೂ ಮಕ್ಕಳು ಹರೀಶ, ಗಿರೀಶ ಹಾಗೂ ಪ್ರಕಾಶ್ ಅವರು, ಅವರ ದಂಪತಿಗಳಿಗೆ, ಇಲ್ಲಿ ನೆರೆದಿರೋ ಎಲ್ಲ ಸದಸ್ಯರಿಗೂ ಶುಭ ಕೋರುತ್ತಾ, ಟೆಕ್ಸಲ್ ಗ್ರೂಪ್ ಕಂಪನಿ ಬೆಂಗಳೂರು ಇದರ ಪ್ರಾಯೋಜಕತ್ವದಲ್ಲಿ ಶ್ರೀಮತಿ ಮತ್ತು ಶ್ರೀ ಬಿ ಹರೀಶ್ ರಾಯಸ್ ತನ್ನ ಸಹೋದರರೊಂದಿಗೆ ಜೊತೆಗಾಗಿ ತನ್ನ ಮಾತಾಪಿತರ
ಮಹೋತ್ಸವ ಕಾರ್ಯಕ್ರಮ ಆಚರಣೆ ನನಗೆ ಬಹಳಷ್ಟು ಸಂತಸ ನೀಡಿದೆ. ರಮೇಶ್ ರಾಯರ ಮೂಲತಃ ಉಡುಪಿ ಕೊಡಗೂರಿನವರು. ಅವರು ಬೆಂಗಳೂರಿಗೆ ಭಾಳ ಬೇಗನೆ ತಮ್ಮ ವಯಸ್ಸಲ್ಲಿ ಬಂದಿದ್ದಾರೆ. ಇಲ್ಲಿ ಬಂದು ತಮ್ಮ ವೃತ್ತಿಯನ್ನು ಪ್ರಾರಂಭಿಸಿದರು. ಭಾಳ ಕಷ್ಟದಿಂದ ಪ್ರಾರಂಭ ಮಾಡಿದವರ ವೃತ್ತಿ ಜೀವನ ಕಷ್ಟದಲ್ಲಿತ್ತು ಆವಾಗ. ಆಮೇಲೆ ಸ್ವಲ್ಪ ನೆಲೆಸಿದ ಮೇಲೆ ತಮ್ಮ 30ನೇ ವಯಸ್ಸಿನಲ್ಲಿ ವಾರಿಜಕ್ಕನವರನ್ನು ಹುಡುಕಿಕೊಂಡು ಅವರ ದಾಂಪತ್ಯ ಜೀವನ ಪ್ರಾರಂಭವಾಯಿತು. ಅಲ್ಲಿಂದ ಪ್ರಾರಂಭವಾದ ಜೀವನದಲ್ಲಿ ಅವರಿಗೆ 3 ಮಂದಿ ಪುತ್ರರು, ಒಬ್ಬಳು ಪುತ್ರಿ ಜನಿಸಿದಳು. ನಮಗೆ ಹೇಗೆ ಇವರು ಸಂಬಂಧ ಅಂತ ಹೇಳಿದರೆ, ವಾರಿಜಕ್ಕನವರು ನನಗೆ ಸಂಬಂಧಿ. ಆದ್ದರಿಂದಾಗಿ 1968ನೇ ಇಸ್ವಿಯಿಂದ ನಾನು ಅವರ ಮನೆಗೆ ಹೋಗುವಂಥ ಒಂದು ಅಭ್ಯಾಸ ಇಟ್ಕೊಂಡಿದ್ದೆ. ಅವರ ರಾಘವೇಂದ್ರ ದೇವಸ್ಥಾನ ಪಕ್ಕದಲ್ಲಿ ಮನೆ ಇತ್ತು ಚಾಮರಾಜಪೇಟೆಯಲ್ಲಿ. ಹರೀಶ್ ಮತ್ತು ಗಿರೀಶ್ ಪ್ರಕಾಶ್ ಸಣ್ಣ ಹುಡುಗರಿಂದ ನನಗೆ ಅವರ ಆಟ ಆಡಿ ಅವರ ಸಾಮೀಪ್ಯ ಚೆನ್ನಾಗಿ ಬೆಳೆಸ್ಕೊಂಡು ಬಂದಿದೆ. ರಮೇಶ್ ಅವರು ತುಂಬ ಸರಳ ವ್ಯಕ್ತಿ. ಅವರ ಮನೆಯಲ್ಲಿ ನಾವು ಕಂಡಿದ್ದೇನೆಂದರೆ ಪ್ರೀತಿ ವಿಶ್ವಾಸ ತುಂಬಿ ತುಳುಕುತ್ತಿತ್ತು. ಅದೇ ಗುಣವನ್ನು ಮಕ್ಕಳು ಬೆಳೆಸ್ಕೊಂಡು ಬಂದರು. ಹಾಗಾಗಿ ನನ್ನ ಬಾಂಧವ್ಯ ಅವರ ಕುಟುಂಬದ ಜೊತೆ ತುಂಬ ಹತ್ತಿರವಾಯಿತು. ಆ ಹತ್ತಿರವಾದಂಥ ನಮ್ಮ ಸಂಬಂಧ ಹರೀಶ್ ರಾಯರ ಮೊದಲ ಮಗ ರಮೇಶ್ ರಾಯರ ಮೊದಲ ಮಗ ಹರೀಶ BE ಮುಗಿಸಿದ ಮೇಲೆ ನಾನು ಆವಾಗ ವಿಡಿಯಾ ಇಂಡಿಯಾ ಕಂಪನಿಯಲ್ಲಿ SPM ಡಿಪಾರ್ಟ್ಮೆಂಟ್ನ ಮುಖ್ಯಸ್ಥನಾಗಿದ್ದೆ. ಅವನನ್ನು ಕರ್ಕೊಂಡು ನಮ್ಮನೆಗೆ ಬಂದರು. ಇವ್ರಿಗೊಂದು ಕೆಲಸ ಆಗಬೇಕು ಅಂತ ಹೇಳಿದರು. ನಾನು ಸುಮ್ಮನೆ ಕೇಳಿದೆ ಅಂತ, ಏನಪ್ಪ ನೀನು ಮಾಡ್ತಾ ಇದ್ದೆ, ಏನು ಮಾಡಬೇಕು ನಿನಗೆ ಆಸೆ ಇದೆ ಅಂತೇಳಿ. ಅವನು ಹೇಳಿದ, ನಾನು ಬಾಸ್ಕೆಟ್ಬಾಲ್ ಚಾಂಪಿಯನ್ ಆಗಬೇಕು. ಇನ್ನೂ ಅವನು ಬಾಸ್ಕೆಟ್ಬಾಲ್ನ ಹುಚ್ಚು ಬಿಟ್ಟಿಲ್ಲ ಕಾಲೇಜಲ್ಲಿರೋದು. ಆಗ ಹೇಳಿದೆ, ನೀನು ಬಾಸ್ಕೆಟ್ಬಾಲ್ ಆಗಬೇಕಾದ್ರೆ ಬಾಸ್ಕೆಟ್ಬಾಲ್ ಆಡ್ತಾಯಿದ್ರು, ಕಂಪನಿಯಲ್ಲಿ ಕೆಲಸ ಕೊಡೋಕ್ಕಾಗಲ್ಲ, ಬಾಸ್ಕೆಟ್ಬಾಲ್ ಬಿಡು, ಅಲ್ಲಿ ಕಂಪನಿಯಲ್ಲಿ ಕಳಿಸ್ಕೊಡ್ಬೋದು ಅಂತೇಳಿ ಅಂದು ಹೇಳಿದಂಥ ಮಾತಿನಂತೆ ಹರೀಶ ನಮ್ಮ ಸಂಸ್ಥೆ ಸೇರಿಕೊಂಡು ನಮ್ಮ ಗರಡಿಯಲ್ಲಿ ಬೆಳೆದ. ಅಲ್ಲಿ ಅವನ ವ್ಯಕ್ತಿತ್ವ ಬೆಳವಣಿಗೆ ನನ್ನ ಒಂದು ಸಣ್ಣ ಪಾತ್ರ ಕೊಟ್ಟಿದ್ದೆ ನಾನು. ಅದು ಈಗ ಬೆಳೆದು ದೊಡ್ಡ ಮರವಾಗಿದೆ. ನಾನು ಅವನು ಬೆಳೆದ ನೀತಿ ನೋಡಿದಾಗ ನಮ್ಗೆ ತುಂಬ ಸಂತೋಷ ಆಗ್ತಾಯಿದೆ. ನಾನು ಆಗ ನೆನೆಸಲಿಲ್ಲ. ಈಗ ಅವನು ನಾವು ಸಂಸ್ಥೆ ಬಿಟ್ಟು ಹೊರ ಬಂದು ಸ್ವತಂತ್ರವಾಗಿ ಮಾಡಿ 3-4 ಕಂಪನಿಗಳು ಪ್ರಾರಂಭ ಮಾಡಿ ಅತ್ಯುತ್ತಮ ರೀತಿಯಲ್ಲಿ ಬೆಳೀತಾ ಇದ್ದಾನೆ. ಸಂತೋಷಕರವಾದ ವಿಷಯ, ನನಗೆ ಹೆಮ್ಮೆ ಪಡುವಂಥ ವಿಷಯ. ಯಾಕೆ ನನ್ನ ಗರಡಿಯಲ್ಲಿ ಬೆಳೆದ ಹುಡುಗ ಈ ರೀತಿ ನಮ್ಮ ಬ್ರಾಹ್ಮಣ ಸಮಾಜದಲ್ಲಿ ತುಂಬ ಒಳ್ಳೆಯ ರೀತಿಯಲ್ಲಿ ಆರ್ಥಿಕ ರೀತಿಯಲ್ಲಿ ತುಂಬ ಚೆನ್ನಾಗಿ ಬೆಳೀತಾ ಇದ್ದಾನೆ. ಒಳ್ಳೆಯ ಗುಣನಡತೆಯಿಂದ, ಒಳ್ಳೆಯ ವ್ಯಾಲ್ಯೂ ಸಿಸ್ಟಮ್ಸ್ ಇಂಗ್ಲೀಷಲ್ಲಿ ಇಟ್ಕೊಂಡು ಮನೆಯಲ್ಲಿ ಎಲ್ಲರ ಹತ್ರ ತುಂಬ ಒಂದು ಆತ್ಮೀಯತೆ ಮಾತಾಡುವಂಥ ಅವರ ಮತ್ತು ಸಹೋದರರು, ಸಹೋದರಿ ಹಾಗೂ ಅವರ ಧರ್ಮಪತ್ನಿಯವರು ಹಾಗೂ ಸಹೋದರಿಯ ಯಜಮಾನರು ಶ್ರೀಕಾಂತ್ ಅವರು, ನಾವು ಅವ್ರ ಜೊತೆ ತುಂಬ ವರ್ಷ ಒಟ್ಟಿಗೆ ಕೆಲಸ ಮಾಡಿದ್ದೆವು. ಎಲ್ಲರೂ ತುಂಬ ಅನ್ಯೋನ್ಯತೆಯಿಂದ ಸಂಸಾರದಲ್ಲಿ ಚೆನ್ನಾಗಿದ್ದಾರೆ. ಅದಕ್ಕೆ ಕಾರಣ ರಮೇಶ್ ರಾವ್ ಹಾಗೂ ವಾರಿಜಕ್ಕನವರು. ಅವರ ಪ್ರೀತಿ ವಿಶ್ವಾಸ, ಅವರಿರುವಂಥ ಲವಲವಿಕೆ, ಎಲ್ಲರೂ ಬೇಕು ಅಂತ ಹೇಳುವಂಥ ಒಂದು ಮನೋಭಾವ ಹಾಗೂ ಅವರು ಶ್ರೀಕೃಷ್ಣ ಪರಮಾತ್ಮನಲ್ಲಿ ಇಟ್ಟಿರುವಂಥ ಒಂದು ದೃಢ ಮನಸ್ಸು ಹಾಗೂ ಅವರು ಮಾಡ್ತಿರುವಂಥ ಸೇವೆ. ಪೂರ್ಣಪಂಚ ವಿದ್ಯಾಪೀಠಕ್ಕೆ ಮುಂತಿನವರು ಕೇಳ್ತಾರೆ. ಅವರು ಹೇಳುವಾಗಲೂ ಹೇಳಿದ್ದಷ್ಟೇ, ಮನೆ ಮಾಡುವಾಗ ನನಗೆ ವಿದ್ಯಾಪೀಠದ ಪಕ್ಕದಲ್ಲಿ ಮನೆ ಆಗಬೇಕು, ದಿನ ವಿದ್ಯಾಪೀಠಕ್ಕೆ ಹೋಗಿ ಬರುವಂಗೆ ಆಗಬೇಕು ಅಂದರೆ ಒಂದು ಅವರ ಆಸೆ ಇತ್ತು. ಅದೇ ರೀತಿ ಆಯಿತು. ಅದೇ ರೀತಿ ಈಗ ಮಕ್ಕಳು ಎಲ್ಲ ಸೇರಿಕೊಂಡು ಒಟ್ಟಿಗೆ ಇರುವಂಥ ಒಂದು
ಪರಿಕಲ್ಪನೆ ಮಾಡಿಕೊಂಡಿದ್ದಾರೆ. ಉತ್ತಮ ರೀತಿಯಲ್ಲಿ ನಡೆದುಕೊಂಡಂಥ ಅವರ ಜೀವನಕ್ಕೆ ಮಕ್ಕಳು ಸಹಕಾರವನ್ನು ಕೊಟ್ಟಿದ್ದಾರೆ. ಇದೇ ರೀತಿ ಅವರ ಜೀವನ ತುಂಬ ಸಂತೋಷಪೂರ್ವಕ ನಡೆಯಲಿ, ಆರೋಗ್ಯಪೂರ್ಣವಾದ ಜೀವನ, ಮನಸ್ಸಿಗೆ ನೆಮ್ಮದಿ ಕೊಡುವ ಜೀವನ ಅವ್ರಿಗಾಗಲಿ ಮುಂದಕ್ಕೆ ಅಂತ ಹೇಳಿಕೊಂಡು ಶ್ರೀಕೃಷ್ಣ ಪರಮಾತ್ಮ ಬೇಡ್ಕೊಂಡು ಗುರುಗಳ ಹತ್ರ ವಿಶೇಷ ಪ್ರೀತಿ ಪ್ರಿಯರ ಹತ್ರ ನನ್ನ ಬೇಡಿಕೆ ಇಟ್ಟು ವಿಶ್ವಪ್ರಸನ್ನ ತೀರ್ಥರ ಕೇಳಿಕೊಂಡು ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಾನು ಮಾತ್ರ ತಪ್ಪಿದ್ದರೆ ಕ್ಷಮಿಸಿ. ಧನ್ಯವಾದ. ಕೃತಿಯನ್ನು ಪೂಜ್ಯರಿಗೆ ಅದನ್ನು ನೀಡಬೇಕು ಅಂತ ಅವರ ಆಶೆ ಇದೆ. ಅದನ್ನು ಪ್ರೀತಿಪೂರ್ವಕವಾಗಿ ಸ್ವೀಕರಿಸಬೇಕು. ಮುಂದುವರಿಯುತ್ತಾ ಇಂದಿನ ಅಧ್ಯಕ್ಷರ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ರಾಮದಾಸ್ ಮಹಮಣ್ಣಯ್ಯ ಅವರಿಗೆ ಸ್ಮರಣಿಕೆಯನ್ನು ನೀಡಿ ಹರೀಶ್ ನಾಯಸ್ ಇವರು ಸ್ಮರಣಿಕೆ ನೀಡಿ ಗೌರವಿಸಬೇಕು ಕೇಳ್ಕೊಳ್ತಿದ್ದೇನೆ. ಅದೇ ರೀತಿ ಅಭ್ಯರ್ಥರಾಗಿರುವಂತಹ ಕೆ ಕುಣಂದ್ರಿ ಇವರಿಗೆ ಶ್ರೀ ವೆಂಕಟೇಶ ಪ್ರತಿಷ್ಠಾನ ವಿಜಯ ಭಾರತಿ ಸಮೂಹ ಸಂಸ್ಥೆಗಳ ಕಾರ್ಯದರ್ಶಿ ಶ್ರೀಕಾಂತ್ ಕೆ ಇವರು ಸ್ಮರಣಿಕೆ ನೀಡಿ ಗೌರವಿಸಬೇಕು ಕೇಳಿಕೊಳ್ತಿದ್ದೇನೆ. ಕೆ ಕುಣಂದ್ರಿ ಅವರಿಗೆ ಶ್ರೀಕಾಂತ್ ಕೆ. ಕಾರ್ಯಕ್ರಮ ಮುಂದುವರಿಯುತ್ತಾ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಬದುಕಿನಲ್ಲಿ ಗೆಲುವು ಸಾಧಿಸಬೇಕೆಂಬ ಬಯಕೆ ಇದ್ದೇ ಇರುತ್ತೆ. ಯಾರು ಸೋಲನ್ನು ಬಯಸುವುದಿಲ್ಲ. ಆದರೆ ಗೆಲುವಿನ ರಹಸ್ಯ ಏನೆನ್ನುವುದು ತಿಳಿಯುವುದಿಲ್ಲ. ಆದುದರಿಂದ ಗೆಲ್ಲುವ ಇಚ್ಛೆ ಇದ್ದರೂ ಕೆಲವರಿಗೆ ಗೆಲ್ಲಲಾಗುವುದಿಲ್ಲ. ಗೆಲ್ಲಬೇಕಾದರೆ ತನ್ನ ಬದುಕಿನಲ್ಲಿ ಎಂತಹ ಸಮಸ್ಯೆಗಳೇ ಬರಲಿ ಅದನ್ನು ಎದುರಿಸಲು ಧೈರ್ಯವಿರಬೇಕು, ದೃಢವಾದ ಆತ್ಮವಿಶ್ವಾಸವಿರಬೇಕು, ಪರಿಶ್ರಮ ಪಡಬೇಕು, ಸೂಕ್ತವಾದ ಯೋಜನೆಯನ್ನು ಹಾಕಿಕೊಂಡು ಮುನ್ನಡೆಯಬೇಕೆಂಬ ತತ್ವದೊಂದಿಗೆ ಬದುಕನ್ನು ಸಾಗಿಸಿ ಸದ್ದು ಗದ್ದಲಗಳಿಲ್ಲದೆ ಆಡಂಬರಗಳಿಲ್ಲದೆ ಸದಾ ಪರೋಪಕಾರ ಮಾಡುತ್ತಾ ಸಾಮಾಜಿಕ ಸೇವೆ ಸಲ್ಲಿಸುತ್ತಾ ಶ್ರೀ ರಮೇಶ್ ರಾವ್ ಹಾಗೂ ಇಂದಿನ ಕಾರ್ಯಕ್ರಮದ ರೂವಾರಿ ಶ್ರೀಮತಿ ಹರೀಶ್ ರಾವ್ ಇವರನ್ನ ಮತ್ತು ಸೋದರರನ್ನ ಕುಟುಂಬದವರನ್ನ ನಾವೆಲ್ಲರೂ ಪ್ರೀತಿಯಿಂದ ಅಭಿನಂದಿಸೋಣ ಮತ್ತು ಅವರಿಗೆ ಧನ್ಯವಾದಗಳನ್ನು ತಿಳಿಸೋಣ. ಮುಂದಿನದು ಕಾರ್ಯಕ್ರಮ ಎಲ್ಲ ಸ್ವಾಮೀಜಿ ಪೂಜ್ಯರ ಜೊತೆಗೆ ಗಣ್ಯರ ಜೊತೆಗೆ ರಮೇಶ್ ರಾವ್ ಅವರ ಕುಟುಂಬದ ಒಂದು ಸಮೂಹ ಚಿತ್ರಕ್ಕಾಗಿ ಎಲ್ಲ ಕುಟುಂಬದವರನ್ನ ವೇದಿಕೆ ಬರಮಾಡಿಕೊಳ್ಳಿ ಕಲಿತಿದ್ದೇನೆ. ಗೋವಿಂದ ನಿನ್ನ ಆನಂದ ಗೋವಿಂದ ಗೋವಿಂದ ನಿನ್ನ ಆನಂದ ಸಕಲ ಸಾಧನವೋ
ನಿನ್ನ ಆನಂದ ಸಕಲ ಸಾಧನವೋ ನಿನ್ನ ಆನಂದ ಗೋವಿಂದ ಗೋವಿಂದ ನಿನ್ನ ಆನಂದ ಗೋವಿಂದ ಗೋವಿಂದ ನಿನ್ನ ಆನಂದ. ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ ಅಣುರೇ. ಪರಮ ಪೂಜ್ಯ ವಿಶ್ವಪ್ರಸನ್ನ ತೀರ್ಥಗಳ ಪಾದಾರಗಳಿಗೆ ನಮಸ್ಕರಿಸುತ್ತಾ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಇಚ್ಛೆಯ ಓಗೊಟ್ಟು ಬಂದಂತಹ ಎಲ್ಲ ವಿದ್ವಾಂಸರಿಗೂ ಆಚಾರ್ಯರಿಗೂ ಹಾಗೂ ಅವರ ಧರ್ಮಪತ್ನಿಗೂ ಹಾಗೂ ಕುಟುಂಬದವರಿಗೂ ನನ್ನ ಅನಂತಾನಂತ ವಂದನೆಗಳು. ಕರೆಗೆ ಹೋಗೊಟ್ಟು ಇಂದಿನ ಸಭೆಗೆ ಅಭ್ಯಾಗತರಾಗಿ ಕುಂಜೂರಿನಿಂದ ಆಗಮಿಸಿದಂತಹ KL ಕುಂಡಂತಾಯ ಇವರು ನನ್ನ ಅಜ್ಜಿಯ ಪ್ರೀತಿಗೆ ಪಾತ್ರರಾದಂಥವರು. ಸೊ ನಮಗೆ ನಾನು ಇವರ ಯಕ್ಷಗಾನವನ್ನು ಚಿಕ್ಕ ವಯಸ್ಸಿಂದ ನೋಡಿ ಬೆಳೆದವನು. ಆವಾಗ ಗೊತ್ತಾಗಲಿಲ್ಲ, ಸ್ವಲ್ಪ ವಯಸ್ಸಾಗಿ ಪ್ರಬುದ್ಧ ಬಂದಾದ ಮೇಲೆ ಪರಕಾಯ ಪ್ರವೇಶ ಏನು ಎಂಬುದು ಇವರ ಯಕ್ಷಗಾನವನ್ನು ನೆನೆಸಿಕೊಂಡಾಗ ನಮಗೆ ಅವತ್ತು ಅರ್ಥ ಆಯಿತು, ಪರಕಾಯ ಪ್ರವೇಶ ಏನು ಎಂತಕ್ಕಂಥದ್ದು. ಅಷ್ಟು ಒಂದು ಪ್ರಬುದ್ಧತೆಯಲ್ಲಿ, ಅಷ್ಟು ಒಂದು ಪಾಂಡಿತ್ಯದಲ್ಲಿ ಅವರ ಒಂದು ಯಕ್ಷಗಾನ ಪಾಂಡಿತ್ಯವಿತ್ತು. ನೋಡಲು ಅಂದರೆ ಆ ಯಕ್ಷಗಾನ ಅವರ ಪಾಂಡಿತ್ಯವನ್ನು ನೋಡಿದ ನಮ್ಮ ಜೀವನ ಒಂದು ಭಾಗ್ಯ ಅಂತ ನಾನು ಹೇಳಬಹುದು. ಹಾಗೂ ಅವರ ಒಂದು ಪಾಂಡಿತ್ಯ ಇವತ್ತು ಎಲ್ಲರಿಗೂ ನಮಗೆ ಒಂದು ಉಣಬಡಿಸಿದ್ದಾರೆ. ಅವರಿಗೆ ರಮೇಶ್ ರಾಯರ ಕುಟುಂಬ, ನಮ್ಮೆಲ್ಲರ ಕುಟುಂಬದ ಸದಸ್ಯರಿಂದ ಅನಂತಾನಂತ ವಂದನೆಗಳು. ಹಾಗೂ ಮಡಮಣ್ಣಯ್ಯರವರು, ಇವರನ್ನು ನಾವು ಚಿಕ್ಕಂದಿನಿಂದಲೇ ಇವರ ಸಾಧನೆಯನ್ನು ನೋಡಿಕೊಂಡು ಬೆಳೆದವರು. ಇವರು ನಮ್ಮ ಸಾಧನೆ ಇವತ್ತೇನಾದರೂ ನಾವೊಂದು ಮಾಡಿದ್ದರೆ ಅದರಲ್ಲಿ ಅವರನ್ನು ನೋಡಿದ ಒಂದು ಸ್ಫೂರ್ತಿ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅವರ ಸಾಧನೆ ಅಮೋಘ. ನಮ್ಮ ಕರಾವಳಿಯ ಹೆಮ್ಮೆಯ ಪುತ್ರ ಅಂತ ಹೇಳಲಿಕ್ಕೆ ನನಗೆ ಇವತ್ತು ಭಾಳ ಸಂತೋಷ ಆಗತ್ತೆ. ನಮ್ಮ ಈ ಕರೆಗೆ, ಈ ಸಭೆಗೆ, ಈ ಒಂದು ಕಾರ್ಯಕ್ರಮಕ್ಕೆ ಸಭಾಧ್ಯಕ್ಷತೆಯನ್ನು ವಹಿಸಿದ್ದ ಶ್ರೀ ರಾಮದಾಸ್ ಮಡಮಣ್ಣಯ್ಯ ಹಾಗೂ ಅವರ ಧರ್ಮಪತ್ನಿಯವರಿಗೆ ನಮ್ಮೆಲ್ಲರ ಅನಂತಾನಂತ ವಂದನೆಗಳು. ಹಾಗೂ ಇವತ್ತಿನ ಈ ಸಭೆಗೆ ಬಂದ ನಿಮ್ಮೆಲ್ಲರಿಗೂ ಹಾಗೂ ಪೂರ್ಣಪ್ರಜ್ಞಾ ವಿದ್ಯಾಪೀಠ ಹಾಗೂ ಪೂರ್ಣಪ್ರಜ್ಞಾ ವಿದ್ಯಾಪೀಠದ ಪದಾಧಿಕಾರಿಗಳಾಗಿರ್ಬೋದು, ಹುಡುಗರಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಎಲ್ಲರಿಗೂ ನಾವು ಪರೋಕ್ಷವಾಗಿ ಯಾರು ಸಹಕರಿಸಿದ್ದಾರೆ, ಪ್ರತ್ಯಕ್ಷವಾಗಿ ಯಾರು ಸಹಕರಿಸಿದ್ದಾರೆ, ಎಲ್ಲರಿಗೂ ನಮ್ಮ ಅನಂತಾನಂದ ವಂದನೆಗಳು. ಚೆಂಡೆಯಲ್ಲಿ ನಮ್ಮ ಕಿವಿಗೆ ಇಂಪನ್ನು ಕೊಟ್ಟ ಚೆಂಡೆಯ ಜಯಪ್ರಕಾಶ್ ಹಾಗೂ ಅವರ ತಂಡದವರಿಗೂ ನಮ್ಮ ಅನಂತಾನಂತ ವಂದನೆಗಳು. ಎಲ್ಲರಿಗೂ ನಮಸ್ಕಾರಗಳು. ಗುರುಭ್ಯೋ ನಮಃ. ಇದಾದ ನಂತರ ನಿರೂಪಣೆ ಮಾಡಿರ್ತಕ್ಕಂತಹ ನಮ್ಮೆಲ್ಲರ ಆತ್ಮೀಯರಾದಂಥ ಗಣೇಶ್ ಎಲ್ಲೂರವರಿಗೂ ಅನಂತಾನಂತ ವಂದನೆಗಳು. ಎಲ್ಲರಿಗೂ ಯಾರ್ಯಾರು ಪರೋಕ್ಷ ಹಾಗೂ ಪ್ರತ್ಯಕ್ಷವಾಗಿ ನಮಗೆ ಸಹಕರಿಸಿ ಇದರಲ್ಲಿ ಭಾಗವಹಿಸಿರ್ತಕ್ಕಂತಹ ಎಲ್ಲರಿಗೂ ನಮ್ಮ ವಂದನೆಗಳು. ಹಾಗೂ ರಮೇಶ್ ರಾಯರ್ ಅವರ ಪುಳ್ಳಿಗಳು, ಅವರ ಮೊಮ್ಮಕ್ಕಳು ಇವತ್ತು ಬಹಳ ಒಂದು ಚಟುವಟಿಕೆ, ಒಂದು ಉತ್ಸಾಹದಿಂದ ನಾವು ಸ್ಟೇಜನ್ನು ನೋಡಿದ್ದೀವಿ. ಸ್ಟೇಜ್ ಹಿಂದೆ ಎಲ್ಲ ಅವರ ಕಾರ್ಯಕ್ರಮ ಇತ್ತು, ಅವರದ್ದು ಒಂದು ಸಾಧನೆ ಇತ್ತು. ಆ ರಮೇಶ್ ರಾಯರ ಮೊಮ್ಮಕ್ಕಳಿಗೆ ಎಲ್ಲರಿಗೂ ಅನಂತ ವಂದನೆಗಳನ್ನು ಹೇಳುತ್ತಾ, ಹಾಗೂ ಇದಕ್ಕೊಂದು ರೂವಾರಿ ಏನೇ ಒಂದು ಕೆಲಸ ಮಾಡಬೇಕಾದ್ರೆ ಯಾರ್ದಾದ್ರೂ ಒಬ್ಬರದ್ದು ಒಂದು ಮುಖ್ಯ ಅವರ ಬಳಿ ಹೋಗಿ ನಾವು ಕೇಳ್ಕೊಳ್ತೀವಿ, ನಮಗೆ ಹೀಗೆ ಒಂದು ಆಗಬೇಕಾಗಿದೆ ಅಂತ. ಅದಕ್ಕೆ ಒಂದು ಮಾರ್ಗದರ್ಶನ ನೀಡಿರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿ ಪಾತ್ರರಾದ ಎಚ್ಚಣ್ಣ ಅವರಿಗೆ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಈ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಇದಾದ ನಂತರ ಭೋಜನ ಫಲಹಾರ ಉಂಟು, ದಯವಿಟ್ಟು ಎಲ್ಲರೂ ಸೇವಿಸಿ ನಮ್ಮನ್ನು ಆಶೀರ್ವದಿಸಬೇಕೆಂದು ಕೋರುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಗುರುಭ್ಯೋ ನಮಃ.